ದೇವಸ್ಥಾನದಲ್ಲಿ ಹೆಂಗ್ ನೋಡ್ತಿರೋ ಅಷ್ಟು ಫಿನಿಶಿಂಗ್ ಯಾವ್ದು ಆರ್ಡರ್ ಕೊಟ್ಟರು ಕೊರಿಯರ್ ಶಿಪ್ಪಿಂಗ್ ಫ್ರೀ ಆಲ್ ಓವರ್ ಇಂಡಿಯಾ. ಸ್ಪೆಷಲ್ ಆಗಿ ನಾವು ತರಿಸೋದು ಇದು 30 kg. ಇದು ಒಂದು 30 kg ಕೆಪಾಸಿಟಿ. ಇದು ಬಂದು ಚಿಕ್ಕದು. ಇದರಲ್ಲಿ ನೋಡಿ ನಿಮಗೆ 3 ಸೈಜ್ ಬರುತ್ತೆ. ಇದು ಒಂದು ಮಗಳಿಗೆ ಮದುವೆ ಆಗಿ ಸ್ವೀಟ್ ಏನಾದ್ರು ಕೊಡೋದಕ್ಕೆ ಹಂಚಿನಲ್ಲಿ ನೀರ್ ಕುಡಿಯೋ ತಂಬಿಗೆಗಳು ಹಂಡಿನೇ. ಬಟ್ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಕಡಾಯಿಗಳಲ್ಲಿ ನಮಗೆ ಎಲ್ಲಾ ಸೈಜ್ ಸಿಗುತ್ತೆ. ಇದು ಇಡ್ಲಿ ಗುಂಡ ಹಳೆ ಮಾಡಲ್. ಇದು ಹಳೆ ಟೈಪ್. ಇದು ಕುಕ್ಕರ್ ಟೈಪ್. ಇದು ವಿಸಿಲ್ ಬರುತ್ತೆ. ಇದರಲ್ಲಿ ನಿಮ್ಗೆ ಜಾಸ್ತಿ ಇಡ್ಲಿ ಮಾಡೋ ತರ ಬರುತ್ತೆ. ಶಂಕು ಸದ್ದ ಬರುತ್ತೆ. ಮೈನ್ ಶಂಕು ಕಟ್ ಮಾಡಬಹುದು. ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋದು ಸ್ಟ್ಯಾಂಡ್ ಇದು. ಇದು ಗೊಂಬೆ ಇಡಬಹುದು, ವರಮಹಾಲಕ್ಷ್ಮಿ ಇಡಬಹುದು, ಎಲ್ಲಾ ಹಬ್ಬಕ್ಕೂ ಜೋಡಿಸಬಹುದು. ಅಷ್ಟಲಕ್ಷ್ಮಿ ಮಾತ್ರ ಕುಬೇರ ಇರುತ್ತೆ. ಇದರಲ್ಲಿ ಸ್ಕ್ವಯರ್ ದೊಡ್ಡದು ತುಂಬಾ ಸೈಜ್ ಇದೆ. ಮಲ್ಲೇಶ್ವರಂ ಅಲ್ಲಿ ಇರುವಂತಹ ಗೀತಾ ಮೆಟಲ್ಸ್ ಅಲ್ಲಿ ಇರುವಂತಹ ಕಲೆಕ್ಷನ್ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇದೀವಿ. ದೇವರ ವಿಗ್ರಹಗಳು ಜೊತೆಗೆ ಅಡುಗೆ ಮನೆ ಪಾತ್ರೆಗಳು ಕೂಡ ಇರುತ್ತೆ. ಯುನೀಕ್ ಆಗಿರುವಂತಹ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ. ಅದರಲ್ಲಿ ಮಿನಿಚೇರ್ ಕೂಡ ಒಂದಾಗಿರುತ್ತೆ ಫ್ರೆಂಡ್ಸ್. ಸೊ ಇವ್ರ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಕ್ವಿಕ್ ಆಗಿ ತಿಳಿಸ್ತೀನಿ. ಇದು ಮಲ್ಲೇಶ್ವರಂ 8 ಕ್ರಾಸ್ ಇರುತ್ತೆ ನೋಡಿ. ಸೊ ನೀವೇನಾದ್ರೂ ಮೆಜೆಸ್ಟಿಕ್ ಕಡೆಯಿಂದ ಬಂದ್ರೆ ನಿಮ್ಮ ರೈಟ್ ಸೈಡ್ ತಗೊಳ್ಳಿ. ಅಲ್ಲಿ ನಿಮಗೆ ರಾಮದೇವ್ ಬ್ಯಾಂಗಲ್ಸ್ ಎಲ್ಲ ಇರುತ್ತೆ. ಬಸವೇಶ್ವರ ಖಾನಾವಳಿ ಪಕ್ಕದಲ್ಲೇ ಲೆಫ್ಟ್ ಅಲ್ಲಿ ರೋಡ್ ಇರುತ್ತೆ ನೋಡಿ. ಅದೇ ರೋಡ್ ಅಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ಲೆಫ್ಟ್ ಅಲ್ಲಿ ನಿಮಗೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ದೇವಸ್ಥಾನ ಕೂಡ ಇರುತ್ತೆ. ಸೊ ಇಲ್ಲೇ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ. ಇನ್ನ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಲೊಕೇಶನ್ ಥ್ರೂ ಕೂಡ ನೀವು ವಿಸಿಟ್ ಮಾಡಬಹುದು. ಸೊ ಇವತ್ತು ವಿಡಿಯೋದಲ್ಲಿ ತೋರಿಸಿರುವಂತಹ ಪ್ರತಿಯೊಂದು ಐಟಮ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಔಟ್ ಆಫ್ ಕಂಟ್ರಿ ಇದ್ರೆ ನಿಮ್ಮ ಶಿಪ್ಪಿಂಗ್ ಚಾರ್ಜ್ ಅಲ್ಲಿ ಅರ್ಧ ಅಥವಾ 50% ಅವರೇ ಪೇ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸೊ ನೀವು ಯಾವುದೇ ಊರಲ್ಲಿ ಇದ್ರೂ ಕೂಡ ವಿಡಿಯೋ ಕಾಲ್ ಮಾಡಿ ಇವ್ರ ಶಾಪ್ ಅಲ್ಲಿ ಸಿಗುವಂತಹ ಕಲೆಕ್ಷನ್ ನೋಡಿ ಆನ್ಲೈನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಇವ್ರ ಹತ್ರ 1 ಇಂಚಿನಿಂದ ವಿಗ್ರಹಗಳು ಸ್ಟಾರ್ಟ್ ಆಗುತ್ತೆ. ದೊಡ್ಡ ಸೈಜ್ ಅಲ್ಲಿ ಕೂಡ ಸಿಗುತ್ತೆ. ಸ್ಪೆಷಲ್ ಆಗಿ ಅಡುಗೆ ಮನೆ ಐಟಮ್ಸ್ ಗಳು ತುಂಬಾ ಚೆನ್ನಾಗಿದೆ. ನಿಮಗೆ ಟ್ರೆಡಿಷನಲ್ ಲುಕ್ ಕೊಡುವಂತದ್ದು ಅಥವಾ ಹಳೆ ಕಾಲದಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು ಅದೆಲ್ಲ ಸಿಗುತ್ತೆ. ವಿಡಿಯೋದಲ್ಲಿ ನಾನು ಆದಷ್ಟು ಕಲೆಕ್ಷನ್ ತೋರಿಸೋದಕ್ಕೆ ಟ್ರೈ ಮಾಡಿದೀನಿ. ವಿಡಿಯೋ ಸ್ವಲ್ಪ ದೊಡ್ಡದಿರುತ್ತೆ ಬಟ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಏನ್ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ಸರ್? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದು ಮೇನ್ ಬಂದು ಲಕ್ಷ್ಮಿ ಸಂಬಂಧಪಟ್ಟ ಐಟಮ್ ಅದು. ನೋಡಿ ಇದು ಬಂದು ಲಕ್ಷ್ಮಿ ಕಾಯಿನ್ಸ್. ಇದು ಲಕ್ಷ್ಮಿ ಕಾಯಿನ್ಸ್ ಬಂದಿದೆ. ಇದು ಬಂದು ನೀವು ಅರ್ಚನೆ ಮಾಡೋದಕ್ಕೆ ಗಿಫ್ಟ್ ಕೊಡ್ತೀವಿ. ಕುಬೇರ ಲಕ್ಷ್ಮಿ ಬರುತ್ತೆ. ಇದು ನೋಡಿ ಒಂದರಲ್ಲಿ ಲಕ್ಷ್ಮಿ ಇರುತ್ತೆ, ಒಂದರಲ್ಲಿ ಕುಬೇರ ಇರುತ್ತೆ. ಒಂದ್ ಸೈಡ್ ಎರಡೇ ಬರುತ್ತೆ. ಒಂದ್ ಸೈಡ್ ಕುಬೇರ, ಒಂದ್ ಸೈಡ್ ಲಕ್ಷ್ಮಿ ಬರುತ್ತೆ. ಇದನ್ನ ನೀವು ಅರಿಶಿನ ಕುಂಕುಮ ಜೊತೆನೂ ಕೊಡಬಹುದು, ಇಲ್ಲ ಅರ್ಚನೆ ಮಾಡಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಮನೇಲಿ 108 ತಗೊಂಡು ಅರ್ಚನೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದೇವ್ರ ಎದುರುಗಡೆ ಗಿಫ್ಟ್ ಕೊಡ್ತಾರೆ. ಹೌದು, ಆ ತರ ಬಂದು ಇದು ತಟ್ಟೆಯಲ್ಲಿ ಹಾಕಿ ಕೂಡ ಇಟ್ಕೋಬಹುದು ದೇವರಿಗೆ. ಈ ತರ ಎಲ್ಲ ನಮ್ಮ ಹತ್ರ 108 ಬೇಕಂದ್ರೆ ಸಿಗುತ್ತೆ, 54 ಸಿಗುತ್ತೆ, ಇಲ್ಲ 1-2 ಬೇಕಂದ್ರೆ ನಾವು ಕೊಡ್ತೀವಿ. ಇದು ಹೇಗೆ ಸರ್ ಪ್ಯಾಕೆಟ್ ಲೆಕ್ಕನ? ಇದು ಹೇಗೆ ಬರುತ್ತೆ? ಇದು ಒಂದ್ ಪೀಸ್ 12 ರೂಪಾಯಿ ಬರುತ್ತೆ ಮೇಡಮ್. ಒಂದ್ ಪೀಸ್ಗೆ 12 ರೂಪಾಯಿ. ಓಕೆ ಓಕೆ, ಚೆನ್ನಾಗಿದೆ ನೋಡಿ. ಇದೇನ್ ಬ್ರಾಸ್? ಇದು ಪ್ಯೂರ್ ಬ್ರಾಸ್. ಇದು ಪ್ಯೂರ್ ಬ್ರಾಸ್. ಇದೆಲ್ಲ ಕಪ್ಪಾಗಲ್ಲ, ಗೋಲ್ಡ್ ಪಾಲಿಶ್ ಇದು. ಹೌದು, ಚೆನ್ನಾಗಿದೆ ನೋಡಿ, ಸೇಮ್ ಗೋಲ್ಡ್ ತರನೇ ನೋಡಿ. ಈ ತರ ಬಂದು ಕುಬೇರ ಯಂತ್ರ ಇರುತ್ತೆ. ಓಕೆ, ಕುಬೇರ ಯಂತ್ರ, ಆಮೇಲೆ ಕುಬೇರ, ಆಮೇಲೆ ಲಕ್ಷ್ಮಿ, ಈ ತರ ಎಲ್ಲಾನು ಇರುತ್ತೆ ಇದರಲ್ಲಿ. ಸೊ ನೀವು ಚಾಯ್ಸ್ ಮಾಡಿ ಕೂಡ ತಗೋಬಹುದು, ಎಷ್ಟು ಬೇಕಾದ್ರೂ ತಗೋಬಹುದು. ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟಿದೆ ಸರ್ ಇದು? ಒಂದ್ ಪ್ಯಾಕೆಟ್ ಅಲ್ಲಿ 54, 2 ಪ್ಯಾಕೆಟ್ ತಗೊಂಡ್ರೆ 108. ಓಕೆ, ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ನಮ್ಗೆ. ಕೊರಿಯರ್ ಎಲ್ಲ ಕಳಿಸ್ತೀರಾ? ಎಲ್ಲ ಕಳಿಸ್ತೀವಿ ಮೇಡಮ್. ಓಕೆ, ಸೊ ನಿಮ್ಗೂ ಬೇಕಾಗಿದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬಹುದು, ಇಲ್ಲ ಬಂದು ತಗೊಂಡ್ ಹೋಗಿ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಮೇಡಮ್? ಇದು ಬಂದು ಲಕ್ಷ್ಮಿ ಕುಂಚಮ್ ಅಂತ ಹೇಳೋದು. ಪಾವು ಸೇರ್ ಅಂತ ಹೇಳ್ತೀವಿ. ಇದು ಲಕ್ಷ್ಮಿ ಪೂಜೆಗೆ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಇದು ತುಂಬಾ ಒಳ್ಳೇದು. ಇದು ಪುಟಾಣಿ ಸೇರ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಲೋಟಸ್ ಎಲ್ಲ ಕೊಟ್ಟಿದ್ದಾರೆ, ನಂಬರ್ಸ್ ಗಳು ಕೂಡ ಇರುತ್ತೆ. ಇದು ಕುಬೇರ ಪಣಿ ಅಂತ ಹೇಳೋದು. ಕುಬೇರ ಪಣಿ ಅಂತ ಹೇಳಿ. ಇದು ಚಿಕ್ಕದು, ದೊಡ್ಡದು ತುಂಬಾ ದೊಡ್ಡದಾಗುತ್ತೆ ಅಂತ ಚಿಕ್ಕ ಜಾಗದಲ್ಲಿ ಚಿಕ್ಕದಿಟ್ಟು ಪೂಜೆ ಮಾಡೋದಕ್ಕೆ ಇದು. ಸೊ ಇವಾಗಿನ ಜನರೇಷನ್ ಅವ್ರಿಗೆ ಇಷ್ಟು ಸಾಕಾಗತ್ತೆ ಅನ್ಕೊಂತೀನಿ. ಯಾಕಂದ್ರೆ ಎಲ್ಲಾರು ಮೇಂಟೈನ್ ಮಾಡಕ್ಕೂ ಕೂಡ ಈಸಿ ಆಗಿರುತ್ತೆ, ಎತ್ತಿಡಕ್ಕೂ ಕೂಡ ಈಸಿ ಆಗಿರುತ್ತೆ. ದೀಪದಲ್ಲಿ ಬತ್ತಿ ಮೇಲ್ಗಡೆ ಮಾಡ್ತೀವಲ್ಲ, ಅಡ್ಜಸ್ಟ್ ಮಾಡೋದಕ್ಕೆ ಇದು. ಓಕೆ ಓಕೆ, ಸೊ ರೇಟ್ ಕಡಿಮೆ, 20 ರೂಪಾಯಿ ಮಾತ್ರ. ಬ್ರಾಸ್. ಇದು ಬ್ರಾಸ್ ಬರುತ್ತೆ. ಒಂದ್ಸರಿ ತಗೊಂಡ್ರೆ ನಿಮ್ಗೆ ಎಷ್ಟೊಂದು ಲೈಫ್ ಲಾಂಗ್ ಇರುತ್ತೆ ನೋಡಿ. ದೇವ್ರ ಮನೆಯಲ್ಲಿ ದೀಪ ಜೊತೆ ಪಕ್ಕನೆ ಇಟ್ರೆ ಕಾಮಾಕ್ಷಿ ದೀಪ, ದೀಪದ ಕಂಬ ಯಾವ್ದು ಬತ್ತಿ ಮೇಲ್ಗಡೆ ಕೆಳಗಡೆ ಮಾಡೋದಕ್ಕೆ ಈಸಿ ಆಗ್ಬಿಡತ್ತೆ. ಸೊ ಪುಟಾಣಿ ದೇವ್ರ ವಿಗ್ರಹಗಳಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಒಂದು ಮಿನಿಯೇಚರ್ ಅಂತ ಹೇಳೋದು. ಮಿನಿಯೇಚರ್ ನೋಡಿ, ಒಂದೊಂದು ಅಷ್ಟು ಚೆನ್ನಾಗಿರುತ್ತೆ. ವಿಷ್ಣು, ಎಲ್ಲಾ ದೇವ್ರ ವಿಗ್ರಹ, ಎಲ್ಲಾ ದೇವರುಗಳಿದೆ ನೋಡಿ. ಸರಸ್ವತಿ. ಸೊ ಇಷ್ಟು ಚಿಕ್ಕದಿದ್ರು ನೀವು ಇದ್ರ ಫಿನಿಶಿಂಗ್ ನೋಡಬಹುದು. ಸಣ್ಣದಿದ್ರು ನಾವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ವಿ. ಆಕ್ಚುಲಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಹೊಸ ಕಲೆಕ್ಷನ್ ತುಂಬಾ ಬಂದಿದೆ. ಓಕೆ, ಸೊ ಎಲ್ಲಾ ದೇವ್ರ ವಿಗ್ರಹಗಳು ಆಡ್ ಆಗಿದೆ ಇವಾಗ. ಇದೆಲ್ಲ ಸಿಂಗಲ್ ಪೀಸ್ ಕಳಿಸ್ತೀರಾ? ಇದು ಹೇಗೆ ಸರ್? ಕಳಿಸ್ತೀವಿ ಮೇಡಮ್. ಓಕೆ, ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇಷ್ಟಿಷ್ಟು ಚಿಕ್ಕದಾಗಿರುವಂತ ಪುಟಾಣಿ ವಿಗ್ರಹಗಳು. ಗರುಡ ಬಾಲಾಜಿ ಇರೋದು ಚೆನ್ನಾಗಿದೆ. ಓಕೆ, ಇದರಲ್ಲಿ ನಿಮಗೆ ನೋಡಿದ್ರೆ ನಿಮ್ಮ ಅನಿಮಲ್ಸ್ ಕೌ ನೋಡಿ. ಓಹೋ, ಚಿಕ್ಕ ಕೌ ಬರುತ್ತೆ. ಇದೆಲ್ಲ ಪೂಜೆಗೆ ಇಡೋದೆ. ಗೂಬೆ. ಓಕೆ, ಪೂಜೆಗೆಲ್ಲ ಇಟ್ಕೊಳ್ಳಕ್ಕೆ. ಹೌದು, ಕುಂಕುಮಾರ್ಚನೆ ಮಾಡಕ್ಕೆ ಅದೆಲ್ಲ ಇಟ್ಕೊಂತೀರಾ. ಚಿಕ್ಕದಾಗಿರುವಂತ ಎಲಿಫೆಂಟ್ ಕೂಡ ಇದೆ ನೋಡಿ. ಇದರಲ್ಲಿ ನಿಮಗೆ ಇದೆಲ್ಲ ಸಿಗುತ್ತೆ. ಇದು ಆಮೆ, ಇದೆಲ್ಲ ತುಂಬಾ ಚಿಕ್ಕದು. ಹೌದು, ಚೆನ್ನಾಗಿದೆ ನೋಡಿ.
ಸೊ ಇಲ್ಲಿ ಬಂದು ನೋಡಿ ನಿಮ್ಗೆಲ್ಲ ತುಂಬಾ ವೆರೈಟೀಸ್ ಇರುತ್ತೆ. ಇದೆಲ್ಲ ಕೊರಿಯರ್ ಇರುತ್ತೆ, ಇದೆಲ್ಲ ಹೇಗೆ? ಎಲ್ಲ ಕೊರಿಯರ್ ಮಾಡ್ತೀವಿ ಮೇಡಮ್. ಇದೆಲ್ಲ ಮಾಡ್ತೀರಾ? ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ? ಇಲ್ಲ ನಮ್ದು ಯಾವ್ದು ಆರ್ಡರ್ ಕೊಟ್ಟರು ಕೊರಿಯರ್ ಶಿಪ್ಪಿಂಗ್ ಫ್ರೀ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ಓಕೆ, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫ್ರೀ. ಇನ್ನು ಹೇಳಿದ್ರೆ ನಿಮ್ಗೆ ಫಾರಿನ್ ಕಂಟ್ರೀಸ್ ಇಂದ ಆರ್ಡರ್ ಬಂದ್ರೆ ಅದರಲ್ಲಿ 50% ನಾವು ಹಾಕ್ತೀವಿ. ಓಕೆ. ಸೊ ಅವರು ಇದರಲ್ಲಿ ಕೊರಿಯರ್ ಚಾರ್ಜ್ ಅಲ್ಲಿ 50% ನೀವು ಹಾಕ್ತೀರಾ? ಹೌದು. ದೇವರ ವಿಗ್ರಹಗಳ ಚಿಕ್ಕದಿಂದ ದೊಡ್ಡದವರೆಗೆ ಎಲ್ಲ ಸಿಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲ ಬಂದು ಇದು ನೋಡಿ. ಹೌದು ನೋಡಿ, ಎಷ್ಟು ಚೆನ್ನಾಗಿದೆ. ಈಶ್ವರ, ಇದು ನೋಡಿ ತುಂಬಾ ಒಳ್ಳೆ ಫಿನಿಶಿಂಗ್ ಬೇಕಾಗಿದೆ. ಇದು ನೋಡಿ ಈಶ್ವರ ಫ್ಯಾಮಿಲಿ, ಶಿವ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ, ನಂದಿ, ಮುರುಘಾ ಎಲ್ಲ ಸಿಗುತ್ತೆ ಇದರಲ್ಲಿ. ಫಿನಿಶಿಂಗ್ ಮೈನ್ ಬಂದು ಮುಖಗಳು ಸ್ಮೈಲ್ ಫೇಸ್ ಇರುತ್ತೆ. ಹೌದು, ಚೆನ್ನಾಗಿ ಅನ್ಸುತ್ತೆ. ಸೊ ದೇವ್ರನ್ನ ನೀವು ಯಾವ ರೀತಿ ನೋಡ್ಬೇಕು ಅನ್ಕೊಂಡಿರ್ತೀರ ಆ ರೀತಿ ದೇವ್ರ ವಿಗ್ರಹಗಳಿರುತ್ತೆ. ಪುಟಾಣಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ಗಣೇಶನ ಹಬ್ಬ ಕೂಡ ಬರುತ್ತೆ, ಇದ್ರಲ್ಲಿ ಕೂಡ ನಿಮ್ಗೆ ವೆರೈಟೀಸ್ ಬೇಕಾದ್ರೆ ಸಿಗುತ್ತೆ. ನೋಡಿ ಶಿವ ಫ್ಯಾಮಿಲಿ ನಿಮ್ಗೆ ಒಂದು ದೊಡ್ಡದಂತ ಏನಿಲ್ಲ, ಇನ್ನ ಚಿಕ್ಕದು ಸಿಗುತ್ತೆ. ಓಹೋ, ಚೆನ್ನಾಗಿದೆ ನೋಡಿ, ಇಷ್ಟು ಚಿಕ್ಕದಿದೆ ಇದು. ನೋಡಿ ನಾನು ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 ಇಂಚ್ ಅಷ್ಟು ಬರ್ಬೋದು ನಿಮ್ಗೆ. ಒಳ್ಳೆ ಕ್ವಾಲಿಟಿ ಬೇಕಾಗಿದ್ರು ಕೂಡ ನಿಮ್ಗೆ ಸಿಗುತ್ತೆ, ನಾರ್ಮಲ್ ಆಗಿರೋದು ಬೇಕಾದ್ರೂ ಸಿಗುತ್ತೆ. ಸೊ ಇವ್ರ ಹತ್ರ ಮೇನ್ ಫಿನಿಶಿಂಗ್ ನೋಡ್ಕೊಳ್ಳಿ. ಇಲ್ಲೊಂದು ಹಾರ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ, ತುಂಬಾ ಚೆನ್ನಾಗಿದೆ ನೋಡಿ, ಪುಟಾಣಿ ಹಾರ್ಸು. ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಂದಿ ನೋಡಿ, ಸೇಮ್ ಗೋಲ್ಡ್ ತರಾನೇ ಅನ್ಸುತ್ತೆ ನಿಮ್ಗೆ. ಗೋಲ್ಡ್ ಜ್ಯುವೆಲರಿ ಹಿಂಗ್ ಮಾಡಿರ್ತಾರೆ ಆ ರೀತಿ ಮಾಡಿರ್ತಾರೆ. ದೇವಸ್ಥಾನದಲ್ಲಿ ಹೆಂಗ್ ನೋಡ್ತಿರೋ ಅಷ್ಟು ಫಿನಿಶಿಂಗ್ ಇರುತ್ತೆ. ಅಷ್ಟು ಫಿನಿಶಿಂಗ್ ನೋಡಿ, ಸೂಪರ್. ನಿಮ್ಗೆ ಆಂಟಿಕ್ ಪೀಸ್ ಆಗಿ ಇರುತ್ತೆ, ದೇವ್ರನ್ನ ಭಕ್ತಿಯಿಂದ ಕೈ ಮುಗಿಬೇಕು ಅನ್ನೋ ರೀತಿಯಲ್ಲೂ ಕೂಡ ಮಾಡಿರ್ತಾರೆ. ಒಳ್ಳೆ ಫಿನಿಶಿಂಗ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ತಮಿಳುನಾಡಿಂದ ಬರೋದು. ಒಂದೊಂದು ಕೈನಲ್ಲೇ ಮಾಡ್ತಾರೆ ಈ ಡಿಸೈನ್ ಎಲ್ಲ. ಓಕೆ, ಎಲ್ಲ ಹ್ಯಾಂಡ್ ಮೇಕ್ ಇದು. ಸೊ ಇದೆಲ್ಲ ಯಾರಿಗಾದ್ರೂ ಬೇಕು ಅಂತಂದ್ರೆ ಕೊರಿಯರ್ ಮೂಲಕ ಕೂಡ ತರಿಸ್ಕೋಬಹುದು. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ಇದೆಲ್ಲ ಬಂದು ಲಿಂಗ. ಈ ಲಿಂಗದಲ್ಲಿ ನಿಮ್ಗೆ ಚಿಕ್ಕದಿಂದ ದೊಡ್ಡದವರೆಗೆ 1 ಫೀಟ್ 1.5 ಫೀಟ್ ಸಿಗುತ್ತೆ ನಮ್ಮ ಹತ್ರ. ಓಕೆ, ದೊಡ್ಡ ಸೈಜ್ ಲಿಂಗಾನು ಕೂಡ ಸಿಗುತ್ತೆ. ಸ್ಮಾಲ್ ಸೈಜ್ ಬೇಕಾದ್ರೆ 1 ಇಂಚ್ 1.5 ಇಂಚ್ ಅಷ್ಟು ಕೂಡ ಇರುತ್ತೆ. ಇದು ನೋಡಿ, ಲಕ್ಷ್ಮಿ ಗಣೇಶ, ಲಕ್ಷ್ಮಿ ಗಣೇಶ ಚಿಕ್ಕದಲ್ಲಿ ಗಣೇಶ ಎಲ್ಲ ಬಂದು ಫಿನಿಶಿಂಗ್ ನೋಡಿ. ಹೌದು, ಚೆನ್ನಾಗಿದೆ, ಫಿನಿಶಿಂಗ್ ಸೂಪರ್ ಆಗಿದೆ. ಸಿಂಹಾಸನ ಮೇಲೆ ಕೂತಿರೋದು. ಓಕೆ, ಸೊ ಗಣೇಶನ್ ವಿಗ್ರಹಗಳಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ನೋಡಿ. ಇವಾಗ ಹಬ್ಬಕ್ಕೆ ನೀವು ಫುಲ್ ಗಣೇಶ ನಿಮ್ಗೆ ಎಷ್ಟು ದೊಡ್ಡದು 2 ಫೀಟ್ ವರೆಗೆ ನಮ್ಮ ಹತ್ರ ಇದೆ. ಓಕೆ, ಸೊ ಗಣೇಶನಲ್ಲಿ ಎಲ್ಲ ಡಿಫ್ರೆಂಟ್ ಮಾಡೆಲ್ಸ್ ಕೂಡ ಇರುತ್ತೆ. ನಾವು ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ನೋಡಿದೀವಿ. ಇದು ನೋಡಿ, ಇದು ಬಂದು ವೇಲ್, ಸುಬ್ರಹ್ಮಣ್ಯದು ವೇಲ್. ಇದು ಇದರಲ್ಲಿ ನಿಮಗೆ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ಗಳು ದೊಡ್ಡ, ಇನ್ನೂ ನಿಮ್ಗೆ 1 ಫೀಟ್ 2 ಫೀಟ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ವೇಲ್. ಓಕೆ, ಸುಬ್ರಹ್ಮಣ್ಯದ ಮನೆಯಲ್ಲಿ ಪೂಜೆ ಮಾಡೋದು ಒಳ್ಳೇದು. ಇದು ಎಲ್ಲರೂ ಮಾಡ್ತಾರೆ ಇದು. ಓಕೆ ಸರ್, ಈ ತರ. ಇಲ್ಲಿ ಬಂದ್ರೆ ನೋಡಿ, ಇದು ಬಂದು ದಕ್ಷಿಣಾಮೂರ್ತಿ. ಓಕೆ, ಸೊ ಇದೆಲ್ಲ ಡಿಫ್ರೆಂಟ್ ಆಗಿರುವಂತ ಐಡಲ್ಸ್. ದಕ್ಷಿಣಾಮೂರ್ತಿ ಬಂದು ಗುರು ಭಗವಾನ್ ಹೇಳೋದು. ಇದು ಬಂದು ಈಶ್ವರನ ದೇವಸ್ಥಾನದಲ್ಲಿ ನೋಡ್ತೀರಾ. ಇದು ನೋಡಿ, ಇದು ಚಕ್ರ ತಾಳ್ವಾರ್. ಇದು ಬಂದು ಒಂದ್ ಕಡೆ ನರಸಿಂಹ ಇರುತ್ತೆ, ಒಂದ್ ಕಡೆ ಚಕ್ರ ತಾಳ್ವಾರ್. ಓಕೆ, ಸೊ ಎರಡು ಕಡೆನೂ ವಿಗ್ರಹ. ಇದು ನೀವು ನರಸಿಂಹ ದೇವಸ್ಥಾನ ಅಲ್ಲಿ ಹೋದ್ರೆ ನೀವು ಕಾಣಬಹುದು ದೇವರದು. ಓಕೆ, ವೆಂಕಟೇಶ್ವರ, ಬಾಲಾಜಿ, ಲಕ್ಷ್ಮೀ ಆ ತರ ದೇವಸ್ಥಾನದಲ್ಲಿ ಇರುತ್ತೆ. ಇದು ಚಕ್ರ ತಾಳ್ವಾರ್ ಅಂತ ಹೇಳೋದು. ಓಕೆ, ಇದು ನೋಡಿ, ಇದನ್ನು ಅಷ್ಟು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಒಂದ್ ಕಡೆ ನರಸಿಂಹನ್ ಮೂರ್ತಿ ಬರುತ್ತೆ, ಒಂದ್ ಕಡೆ ಎರಡು ಕಡೆ ಬರುತ್ತೆ. ದೇವಸ್ಥಾನದಲ್ಲಿ ಹಂಗೆ ಇರೋದು. ಓಕೆ, ರಾಮ್ ಸೀತಾ. ಓಕೆ, ನಮ್ಮ ಹತ್ರ ತುಂಬಾ ಸೈಜ್ಗಳಿದೆ. ನಟರಾಜ ಬಂದು ನಿಮ್ಗೆ 2 ಇಂಚಿಂದ 2 ಫೀಟ್ ವರೆಗೆ ಸಿಗುತ್ತೆ. ಎಲ್ಲಾನು ನಿಮ್ಗೆ ಇಲ್ಲಿ ತೋರ್ಸೋಕಾಗಲ್ಲ, ತುಂಬಾ ಲೇಟ್ ಆಗುತ್ತೆ. ನಟರಾಜ ಬಂದು ನಮ್ಮ ಹತ್ರ ತುಂಬಾ ವೆರೈಟಿಗಳಿದೆ. ನಟರಾಜ ಇದು ಕುಂಭಕೋಣಂನಿಂದ ಬರೋದು. ಇದು ಫಿನಿಶಿಂಗ್ ನೋಡಿ. ಸೊ ಕಂಚೆಲ್ಲೂ ಸಿಗುತ್ತೆ, ಹಿತ್ತಾಳೆಯಲ್ಲೂ ಕೂಡ ಸಿಗುತ್ತೆ. ನೋಡಿದ್ರೆ ಸಾಯಿಬಾಬಾ ನಿಮಗೆ ತುಂಬಾ ವೆರೈಟಿಗಳಿದೆ. ಸಾಯಿಬಾಬಾ ಸೈಜ್ ಚಿಕ್ಕದು ದೊಡ್ಡದು ಎಲ್ಲಾ ರೀತಿ ಸೈಜಸ್ ಸಿಗುತ್ತೆ. ಎಲ್ಲ ಸಾಯಿಬಾಬಾನೇ. ಓಕೆ ಸರ್, ರಾಘವೇಂದ್ರ ಸ್ವಾಮಿಗಳದ್ದು ಇರುತ್ತೆ ನೋಡಿ. ಇವುಗಳಲ್ಲಿ ನಿಮ್ಗೆ ತುಂಬಾ ಚಿಕ್ಕದು ದೊಡ್ಡದು ಆತರ ಎಲ್ಲ ಬರುತ್ತೆ. ಓಕೆ, ಇದು ಬಂದು ದತ್ತಾತ್ರೇಯ ನಿಮ್ಗೆ ಚಿಕ್ಕದು ದೊಡ್ಡದು ಎಲ್ಲ ಬರುತ್ತೆ ನಿಮ್ಗೆ. ಓಕೆ, ಸೊ ದತ್ತಾತ್ರೇಯನಲ್ಲಿ ಕೂಡ ನಿಮ್ಗೆ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಸೂರ್ಯರಥ ಬರುತ್ತೆ ನೋಡಿ. ಹಯಗ್ರೀವ, ಇದು ಸುಬ್ರಹ್ಮಣ್ಯ. ಮೈನ್ ಫಿನಿಶಿಂಗ್ ನೋಡಿ, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇರುತ್ತೆ, ಸೇಮ್ ಟು ಸೇಮ್ ಬರುತ್ತೆ ನೋಡಿ. ಜ್ಯುವೆಲರಿ, ಫೇಸ್, ಕೆಳಗಡೆ ಪೀಠ ಎಲ್ಲಾನು ಬಂದಿರುತ್ತೆ ನಿಮ್ಗೆ. ಬಾಲಾಜಿ ಐಡಲ್ಸ್ ಸರ್. ವಿಷ್ಣು, ಲಕ್ಷ್ಮಿ. ಇಲ್ಲಿ ಚಿಕ್ಕದು ಇದೆ, ಇದು ಇನ್ನು ಚಿಕ್ಕದು ದೊಡ್ಡದು. ನೋಡಿ, ವಿಷ್ಣು ಕುಂತಿರೋದು. ಓಕೆ, ಸೊ ಅದು ಮಲಗಿರೋದಿದೆ, ಇದು ಕುಂತಿರೋದಿದೆ. ಲಕ್ಷ್ಮಿ, ಹಯಗ್ರೀವ, ಅದೇ ಇದನ್ನು ಕೂಡ ಓದೋ ಮಕ್ಕಳಿಗೆ ಅಂತ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅಂಬೆಗಾಲ್ ಕೃಷ್ಣ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ. ತುಂಬಾ ವೆರೈಟಿ ಬರುತ್ತೆ ಕೃಷ್ಣ. ಓಕೆ, ಸೊ ನಿಂತಿರೋ ಕೃಷ್ಣ ಆಗಿರ್ಬೋದು, ಚಿಕ್ಕದು ಬಾಲಕೃಷ್ಣ ಕೂಡ ಸಿಗತ್ತೆ. ಹಾಗೆ ಉಯ್ಯಾಲೆ ಕೂಡ ಇರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ತುಳಸಿ ಹತ್ರ ಅದೆಲ್ಲ ಇಟ್ಕೊಳಕ್ಕೆ ತುಂಬಾ ಜನ ತಗೋತಾರೆ. ಚಿಕ್ಕ ವಿಗ್ರಹ ಸೂಪರ್ ಆಗಿದೆ. ಇವಾಗ ಹಬ್ಬ ಬರುತ್ತೆ, ಕೃಷ್ಣ ಜಯಂತಿ ಬರೋದ್ರಲ್ಲ, ಇನ್ನು ತುಂಬಾ ವೆರೈಟಿಗಳು ಬರುತ್ತೆ. ಕೃಷ್ಣ ಅದನ್ನ ನೋಡಿದ್ರೆ ನಿಮ್ಗೆ ದೊಡ್ಡ ಕೃಷ್ಣನೇ ನಮ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 2 ಫೀಟ್ 2.5 ಫೀಟ್ ವರೆಗೆ ಇರುತ್ತೆ, 30 ಇಂಚ್ ವರೆಗೆ ನಮ್ಮ ಹತ್ರ ಇದೆ. ಓಕೆ, ಸೊ ಈವನ್ ಶೋರೂಮ್ ಗಳಲ್ಲೂ ಕೂಡ ಇವಾಗ ಕೃಷ್ಣನ ಐಡಲ್ಸ್ ತುಂಬಾ ಇಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಆಂಜನೇಯ ಸ್ವಾಮಿ. ಆಂಜನೇಯದಲ್ಲಿ ಚಿಕ್ಕದಿಂದ ದೊಡ್ಡದವರೆಗೆ ಸಿಗುತ್ತೆ.
ಕುಳಿತಿರೋದು ನಿಂತಿರೋದು ನಿಂತಿರೋದು ಎಲ್ಲಾ ವೆರೈಟೀಸ್ ಸಿಗುತ್ತೆ ನೋಡಿ. ನೋಡಿ ಇದು ಇರ್ತಾಳೆ ನಿಂತಿರುವಂತ ದುರ್ಗಾಮಾತೆ ಇದ್ದಾಳೆ ನೋಡಿ. ಇದನ್ನು ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಲ್ಲ ದುರ್ಗಾನೇ. ಓಕೆ, ದುರ್ಗಾ, ಇದೆಲ್ಲ ಲಕ್ಷ್ಮಿ ಮೂರ್ತಿಗಳು. ಓಕೆ, ಲಕ್ಷ್ಮಿನಲ್ಲಿ ತುಂಬಾ ವೆರೈಟಿ ಇದೆ. ಎಲ್ಲ ಲಕ್ಷ್ಮಿನೇ. ಇದು ಶ್ರೀಚಕ್ರ. ಇದರಲ್ಲಿ ಸೈಜಸ್ ಬರುತ್ತೆ. ಮಹಾಮೇರು ಇರೋದು ಇದರಲ್ಲಿ ನಿಮ್ಗೆ ಎಲ್ಲ ಸೈಜ್ ಸಿಗುತ್ತೆ. ಸೊ ಚಿಕ್ಕ ಸೈಜ್ ಬರುತ್ತೆ ಇಲ್ಲಿ ನಿಮ್ಗೆ. ಪುಟಾಣಿ ಸೈಜ್ ನಿಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಇರುತ್ತೆ. ಆಮೆಗಳು, ವಾಸ್ತು ಗಿಡ್ತಾರ ಸರ್. ಓಕೆ, ಆಮೆಗಳು. ಇದೆಲ್ಲ ಸಿಂಹಾಸನ. ಸಿಂಹಾಸನದಲ್ಲಿ ತುಂಬಾ ವೆರೈಟಿಗಳಿದೆ. ಇದು ತೋರಿಸ್ತೀನಿ ಆಮೇಲೆ. ಇದು ನೋಡಿ ಅನ್ನಪೂರ್ಣೇಶ್ವರಿ. ಇದನ್ನು ನಮ್ದು ಮುಖಗೆ ನಾವು ಇಂಪಾರ್ಟೆಂಟ್ ಕೊಡೋದು. ಮುಖ ಬಂದು ಇಷ್ಟು ಕ್ಲಿಯರ್ ಇದ್ರೇನೆ ಒಂದು ಸಂತೋಷ ತಗೊಂಡು ಹೋಗುವಾಗ. ಹೌದು, ದೇವರು ಅಂತ ಅನ್ಸ್ಬಿಡತ್ತೆ ನಮಗೆ. ಚೆನ್ನಾಗಿ ಆ ತರ ಇದು ಎಲ್ಲ ಅನ್ನಪೂರ್ಣೇಶ್ವರಿ. ಇದು ನೋಡಿ ಎಲ್ಲ ವರಾಹಿ ಅಮ್ಮನಲ್ಲಿ ನಮ್ಗೆ ಎಲ್ಲಾ ವೆರೈಟಿಗಳು ಎಲ್ಲಾ ಟೈಪ್ ಸಿಗುತ್ತೆ. ಇದು ದೊಡ್ಡದು 4 ಇಂಚು 6 ಇಂಚ್ ಇದೆ. ಇನ್ನು ಇದು ನೋಡಿ, ಇದು ಚಿಕ್ಕದಿದ್ದು ಫಿನಿಶಿಂಗ್ ನೋಡಿ. ಇದು ನೋಡಕ್ ಚಿಕ್ಕದಿದ್ರು ಪ್ರತಿಯೊಂದ್ರಲ್ಲೂ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮೇಡಮ್. ಹೌದಲ್ವಾ, ಚಿಕ್ಕದೇ ವರಾಹಿ ಅಮ್ಮನವರ ವಿಗ್ರಹ ಇರುತ್ತೆ. ಅಂದ್ರೆ ಫಿನಿಶಿಂಗ್ ನೋಡ್ಕೊಳ್ಳಿ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಚಿಕ್ಕ ಐಡಲ್ಸ್ ಇದೆ ನೋಡಿ. ಬಂದು ಇಷ್ಟು ಚೆನ್ನಾಗಿ ಬರುತ್ತೆ. ಹೌದು, ಎಷ್ಟು ಚಿಕ್ಕದಿದೆ. ಆಲ್ಮೋಸ್ಟ್ ನಿಮಗೆ 1 ಇಂಚ್ ಬರುತ್ತೆ, 1.5 ಇಂಚ್ ಬರ್ಬೋದು ಅಷ್ಟೇನೆ. ತುಂಬಾ ಚೆನ್ನಾಗಿದೆ ನೋಡಿ. ಚಿಕ್ಕ ಲಕ್ಷ್ಮಿದು ಮತ್ತೆ ದೊಡ್ಡದು ಎಲ್ಲ ಇರತ್ತೆ. ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ಕಾಮಾಕ್ಷಿ. ಇದಕ್ಕಿಂತ ಚಿಕ್ಕದು ಬರುತ್ತೆ. ನಿಮ್ಗೆ 1 ಫೀಟ್ 1.5 ಫೀಟ್ ವರೆಗೂ ಬರುತ್ತೆ. ನಮ್ಮ ಹತ್ರ ಇದೆ ಎಲ್ಲಾ ದೇವರು ಇರೋದು. ಇದು ಕೆಲಸ ಚೆನ್ನಾಗಿದೆ. ಎಲ್ಲ ಬಂದು ರಿಮೂವ್ ಮಾಡಬಹುದು. ನೋಡಿ ಫಿನಿಶಿಂಗ್ ಚೆನ್ನಾಗಿದೆ. ತೆಂಗಿನಕಾಯಿ ಬರುತ್ತೆ. ಹೌದು, ಇದು ಗೆಜ್ಜೆ ಇಟ್ಟು ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮೀ ಪೂಜೆಗೆ ಇಡೋದೆಲ್ಲ ಬಾಳೆ ಮರ ಬ್ರಾಸ್ ಅಲ್ಲಿ ಬಾಳೆ ಕಂಬ ಬರುತ್ತೆ ನೋಡಿ. ಚೆನ್ನಾಗಿದೆ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಇದು ನೋಡಿ, ಇದು ದೀಪ ಲೇಡಿ. ಇದು ಬಂದು ದೀಪದ ಲೇಡಿ. ಓಕೆ, ವೆಲ್ಕಮ್ ಲೇಡಿ ಅಂತ ಕೂಡ ಕರೀತೀವಿ. ಇದರಲ್ಲಿ ನಿಮಗೆ ತುಂಬಾ ಸೈಜ್ಗಳಿದೆ. ಚಿಕ್ಕದು ದೊಡ್ಡದು ಕೂಡ ಸಿಗುತ್ತೆ ನೋಡಿ. ಸೊ ಇದಕ್ಕಿಂತ ಇನ್ನೂ ದೊಡ್ಡದು ಬೇಕಾದ್ರೆ ಸಿಗುತ್ತೆ. ಚಿಕ್ಕದು ತುಂಬಾ ಈ ಸೈಜ್ ಇಂದ ಸ್ಟಾರ್ಟ್ ಆಗಿ ನಿಮ್ಗೆ 2 ಫೀಟ್ ವರೆಗೂ ಬರುತ್ತೆ. 2 ಫೀಟ್ 3 ಫೀಟ್ ಸಿಗುತ್ತೆ. ಇದೆಲ್ಲ ಫೀಟ್ಗಳು ಬಂದು ಬ್ರಾಸ್ ತುಂಬಾ ಚಿಕ್ಕದಿಂದ ಈ ತರ ರೆಕ್ಟಾಂಗಲ್, ಇದರಲ್ಲಿ ಸ್ಕ್ವಯರ್, ದೊಡ್ಡದು, ಇದರಲ್ಲಿ ತುಂಬಾ ಸೈಜ್ಗಳಿದೆ. ಮೋಸ್ಟ್ಲಿ ಒಂದು 50 ಡಿಸೈನ್ ಗಳಲ್ಲಿ ಬರುತ್ತೆ. ಸೊ ಒಂದೊಂದೇ ವಿಗ್ರಹ ಇಟ್ಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಬ್ರಾಸ್, ಪ್ಯೂರ್ ಬ್ರಾಸ್. ಇದು ನೋಡಿ ಈ ತರ ಇದೆ. ಇದು ಮುಕ್ಕಾಲಿ. ಇದರಲ್ಲಿ ನಿಮ್ಗೆ ತುಂಬಾ ಸೈಜ್ಗಳಿದೆ. ಚಿಕ್ಕದು ದೊಡ್ಡದು, 1 ಫೀಟ್ ಆಗಲ, 1.5 ಫೀಟ್ ಆಗಲ ಅವರಿಗಿದೆ. ಸೊ ಆರತಿ ಇಟ್ಕೊಳ್ಳೋಕೆ, ದೇವ್ರ ಪ್ರಸಾದ ಇಟ್ಕೊಳ್ಳೋಕೆ ನಿಮ್ಗೆ ಯೂಸ್ ಆಗುತ್ತೆ. ಈ ತರ ಮನೆಗಳು ಇದೆ ನಮ್ಮ ಹತ್ರ. ಲೈಟ್ ವೇಟ್ ಅಲ್ವಾ ಸರ್? ಇದು ಈ ಕಡೆ ಇರೋದು ವೇಟ್ ಇರೋದು. ಹೋಮಕುಂಡ ಇದರಲ್ಲಿ ಬ್ರಾಸ್ ಬರುತ್ತಲ್ವಾ? ಇದು ಬರುತ್ತೆ. ಇದರ ನೋಡಿ, ಇದು ಪ್ಲೇಟ್. ಇದು ಆಣೆ ಉರುಳಿ ತರಾನು ಯೂಸ್ ಮಾಡಬಹುದು. ಪ್ಲೇಟ್ ಇರಬಹುದು, ಆಣೆ ಇರುತ್ತೆ. ಇದರಲ್ಲಿ 3 ಸೈಜ್ ಬರುತ್ತೆ. 3 ಲೆಗ್ ಬರುತ್ತೆ ನಿಮಗೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ. ಸೊ ಈ ಹಬ್ಬಕ್ಕೆ ಡೆಕೋರೇಷನ್ ಗಾಗಿ ಯೂಸ್ ಮಾಡಬಹುದು. ಚೆನ್ನಾಗಿದೆ. ಇದರಲ್ಲಿ 3 ಸೈಜ್ ಬರುತ್ತೆ. 3 ಸೈಜ್ ಇದೆ. ಮನೆಯಲ್ಲಿ ಚಿಕ್ಕ ದೇವಸ್ಥಾನದೆಲ್ಲ ಇಡಬಹುದು. ಇದು ಇದರಲ್ಲಿ ಶಂಕು ಶಬ್ದ ಬರುತ್ತೆ ಮೇನ್. ಹೌದು, ಚೆನ್ನಾಗಿ ಕೊಟ್ಟಿದ್ದಾರೆ. ಶಂಕು ಶಬ್ದ ಬರುತ್ತೆ. ಹಾಗೆ ಡೋಲ್ ಕೂಡ ಬರುತ್ತೆ. ನೀವು ಇದರಲ್ಲಿ ಸೌಂಡ್ ಅಡ್ಜಸ್ಟ್ ಮಾಡೋದು ಇದೆ. ಕಮ್ಮಿ ಬೇಕಾದ್ರೆ ಕಮ್ಮಿ ಡೋಲ್ ಮಾತ್ರ ಬೇಕಾದ್ರೆ ಕೂಡ ಸಿಗುತ್ತೆ. ಈ ತಳೆದಿದೆ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಹೊಸದಾಗಿ ಬಂದಿರೋ ಚೊಂಬು. ಇದು ತುಂಬಾ ಭಾರ ಇರುತ್ತೆ. ಹಳೆ ಕಾಲದಲ್ಲಿ ಇರ್ತಾ ಇತ್ತು ಆ ತರ ಇದೆ. ಇದಕ್ಕೆ ನಿಮ್ಗೆ ಮೇಲ್ಗಡೆ ಮುಚ್ಚಳ ತರನು ಆಯ್ತು. ಬರುತ್ತೆ. ಫಿನಿಶಿಂಗ್ ನೋಡಿ, ಇದೆಲ್ಲ ತಮಿಳ್ನಾಡು ಕಡೆಯಿಂದ ಬರೋದು. ಫಿನಿಶಿಂಗ್ ಮೈನ್ ಸೂಪರ್ ಆಗಿದೆ ಸರ್. ಇದು ಕಳ್ಸಕ್ಕೆ ಇಡ್ಬೋದು, ನೀರು ಕುಡಿಯೋದಕ್ಕೆ ಇಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಆ ತರ ಇದೆ. ನೀವು ಎಲ್ಲ ಬಂದು ಕಾಪರ್ ಅಲ್ಲಿ ಬಿಂದಿಗೆಗಳು ಬರುತ್ತೆ. ಚೊಂಬು ಕೂಡ ಇದೆ. ಇದೆಲ್ಲ ನೋಡಿ, ಅಯ್ಯರ್ ಮನೆಯಲ್ಲಿ ಯೂಸ್ ಮಾಡೋದು. ಅಯ್ಯರ್ ಚೊಂಬು ಅಂತ ಹೇಳ್ತಾರೆ. ಅಯ್ಯರ್ ಚೊಂಬು. ಇದರಲ್ಲಿ ನಿಮ್ಗೆ ಸೈಜ್ ಸಿಗುತ್ತೆ. ಇದು ನೋಡಿ, ಇದರಲ್ಲಿ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಚೊಂಬು 3D ಅಲ್ಲಿ ಬರುತ್ತೆ ನಿಮಗೆ. ಅಷ್ಟಲಕ್ಷ್ಮಿ ಬಂದೆ ಒಂದೊಂದು ಲಕ್ಷ್ಮಿ ಸಪರೇಟ್ ಇರೋದು. ಫಿನಿಶಿಂಗ್ ಮೈನ್ ಇದು. ಇದರಲ್ಲಿ ಇದು ಎಂಬೋಸ್ ಮಾಡಿರ್ತಾರೆ. ಇದನ್ನು ಅಷ್ಟಲಕ್ಷ್ಮಿ ಚೊಂಬೆ. ಒಳಗಡೆನೆ ಇರುತ್ತೆ ಲಕ್ಷ್ಮಿ. ಇದು ಒಳಗಡೆ ಬರುತ್ತೆ. ಒಂದೊಂದು ಬೇರೆ ಬೇರೆ ಡಿಸೈನ್ ಇದೆ. ಇದರಲ್ಲಿ ನಿಮ್ಗೆ ದೊಡ್ಡದು ಚಿಕ್ಕದು ಸಿಗುತ್ತೆ. ನಮ್ಮ ಹತ್ರ ಕಂಚಿನಲ್ಲಿ ಚೊಂಬು ಇದೆ. ಕಂಚಿನ ಚೊಂಬು ಕೂಡ ಬರುತ್ತೆ. ಇದೆಲ್ಲ ತೋರಿಸಿದ್ದು ಹಿತ್ತಲೆ. ಇದು ಹೌದು. ಇದು ಒಂದು ಬರುತ್ತೆ. ನೋಡಿ, ಬೇರೆ ಬೇರೆ ಡಿಸೈನ್ ಇರುತ್ತೆ ನೋಡಿ. ಎಂಬೋಸ್ ಡಿಸೈನ್ ಅಲ್ಲೇನೆ ಇದೆಲ್ಲ ಪೂಜೆಗೆ ಕಲಸ ಇಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಸೈಜ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ 3 ಸೈಜು, ಇದರಲ್ಲಿ 3 ಸೈಜು. ಇಲ್ಲ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ. ಬ್ರಾಸ್ ನಲ್ಲಿ ಬೆಲ್ಗಳು ಎಲ್ಲಾ ಸೈಜ್ ಸಿಗುತ್ತೆ. ನಂದಿ, ಆಂಜನೇಯ, ಶಂಕುಚಕ್ರ ಇರೋದು ಬೆಲ್ಗಳು ಸಿಗುತ್ತೆ. ಈ ತರ ದೀಪಗಳಲ್ಲೂ ತುಂಬಾ ವೆರೈಟಿ ಇದೆ. ದೀಪಗಳಲ್ಲಿ ನಮ್ಮ ಹತ್ರ ಚಿಕ್ಕದಿಂದ ದೊಡ್ಡದವರೆಗೂ ತುಂಬಾ ವೆರೈಟಿಗಳು ಬರುತ್ತೆ. ನೋಡಿ, ಈ ತರ ಪ್ಲೇಟ್ಗಳು
ಶಂಕು ಚಕ್ರ ದೀಪನೂ ಇದೆ ನೋಡಿ. ಚಿಕ್ಕದಿಂದ ಪ್ರಸಾದ ಎಲ್ಲ ಇಟ್ಕೊಳ್ಳಕ್ಕೆ ದೊಡ್ಡದು, ಎಷ್ಟು ದೊಡ್ಡದು ಬೇಕಾದ್ರೆ ಅಷ್ಟು ದೊಡ್ಡದು ಸಿಗುತ್ತೆ ನಿಮಗೆ. ತುಂಬಾ ಹೆವಿ ಇರುತ್ತಲ್ವಾ ಸರ್? ಹೆವಿ ಇರುತ್ತೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ವೆಲ್ಕಮ್ ಲೇಡೀಸ್ ಬರ್ತಾರೆ. ದೊಡ್ಡದು, ಓಕೆ, ಚಿಕ್ಕದು, ಪಂಚಾರ್ತಿಗಳ 5 ದೀಪ ಇರೋದು ಬರುತ್ತೆ. ಇದು ಪ್ರದೋಷ ದೀಪ. ಪ್ರದೋಷ ದೀಪ, ಓಕೆ. ಲಿಂಗ ಬಸವಣ್ಣ, ಇದು ತುಂಬಾ ಇಂಪಾರ್ಟೆಂಟ್. ಆಮೆ ಮೇಲೆ ದೀಪ. ಆಮೆ ಮೇಲೆ ದೀಪ, ಓಕೆ ಸರ್. ನಿಮಗೆ ಚಿಕ್ಕದಿಂದ ದೊಡ್ಡದವರೆಗೂ ತುಂಬಾ ವೆರೈಟಿಗಳಿದೆ. ಕಾಮಾಕ್ಷಿ ದೀಪ ಇದೆಲ್ಲ ನೋಡಿ. ಲಕ್ಷ್ಮೀ ದೀಪ, ಇದು ಜೂಮ್ ಮಾಡಿ ನೋಡಿ. ಫಿನಿಶಿಂಗ್ ಅವ್ರ ಕೈನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಹೌದು. ಸೊ ಎಷ್ಟು ಚಿಕ್ಕದಾಗಿದ್ರು ಕೂಡ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದೆ. ಲಕ್ಷ್ಮೀ ದೀಪ, ಇದು ಕೂಡ ಲಕ್ಷ್ಮೀ ದೀಪ. ಇದು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನೋಡಿ. ದೀಪ, ಗಣೇಶನ್ ದೀಪನೂ ಇದೆ ನೋಡಿ. ಗಣೇಶ, ಲಕ್ಷ್ಮಿ, ವಾರಾಯಿ, ಗಣೇಶ, ಈ ತರ ಎಲ್ಲಾ ದೀಪಗಳು ಮೈನ್ ನಮ್ಮ ಹತ್ರ ದೀಪಗಳು ಕಲೆಕ್ಷನ್ ತುಂಬಾ ಇರುತ್ತೆ. ಆಮೆ ಮೇಲೆ ಅದು ಫಿನಿಶಿಂಗ್ ಮೈನ್ ಬಂದು ಫುಲ್ ಕಾರ್ವಿಂಗ್ ವರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಬಲ್ಕ್ ಅಲ್ಲಿ ಕ್ವಾಂಟಿಟಿ ಬೇಕಾದ್ರೂ ಕೂಡ ಸಿಗುತ್ತೆ. ಸೈಜ್ ಗಳು ಕೂಡ ಸಿಗುತ್ತೆ ನೋಡಿ. ಎಲ್ಲಾ ದೀಪಗಳು ವೆರೈಟಿ ದೀಪಗಳು ಇರುತ್ತೆ ನಿಮಗೆ. ಓಕೆ. ಸೊ ಏನಾದ್ರು ಫಂಕ್ಷನ್ ಗಳಲ್ಲಿ ನಿಮ್ಗೆ ಡೆಕೋರೇಷನ್ ಗೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಕ್ಕೆ ಬೇಕಾದ್ರೂ ಕೂಡ ನಿಮ್ಗೆ ದೀಪಗಳಲ್ಲಿ ವೆರೈಟಿ ಸಿಗುತ್ತೆ. ಆಂಟಿಕ್ ಪೀಸ್ ತರನು ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ ಮೇಡಮ್. ಈ ತರ ಬರುತ್ತೆ. ಓಕೆ. ಇದು ಗಿಫ್ಟ್ ಕೊಡೋದಕ್ಕೆ, ಈ ಲಕ್ಷ್ಮೀ ಪೂಜೆಗೆ, ವರಮಹಾಲಕ್ಷ್ಮಿಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕೆ ತುಂಬಾ ವಿಶೇಷವಾದ ಇದು. ಇದರಲ್ಲಿ ಕುಬೇರ ಮತ್ತು ಲಕ್ಷ್ಮಿ ಒಂದೊಂದು ಇರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತ ಹೇಳೋದು. ಲಕ್ಷ್ಮಿ ಕುಬೇರ ಒಂದೊಂದು ಬರುತ್ತೆ. ಇದು ತುಂಬಾ ಒಳ್ಳೇದು. ಗಿಫ್ಟ್ ಕೊಡೋದು ಒಳ್ಳೇದು, ರಿಟರ್ನ್ ಗಿಫ್ಟ್ ಗೆ. ಆಮೇಲೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೇದು. ಎಲ್ಲ ಸಿಗುತ್ತೆ. ಇದು ನೋಡಿ, ಇದೆಲ್ಲ ಫಿನಿಶಿಂಗ್ ಬಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು. ಲಕ್ಷ್ಮಿ ಕುಬೇರ ದೀಪ ಅಂತ ಇದು ನಮ್ಮ ಹತ್ರ ತುಂಬಾ ಸೇಲ್ಸ್ ಆಗುತ್ತೆ. ಅದು ಈ ಲಕ್ಷ್ಮಿ ಹಬ್ಬಕ್ಕೆ ಇನ್ನು ತುಂಬಾ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ. ಅಟ್ ಎ ಟೈಮ್ ಕ್ವಾಂಟಿಟಿ ವೈಸ್ ಬೇಕಾದ್ರೂ ನಿಮ್ಗೆ ಕ್ವಾಂಟಿಟಿ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಒಂದ್ ಪೀಸ್ ಆರ್ಡರ್ ಮಾಡಿದ್ರು ಕಳಿಸ್ತೀವಿ ನಾವು. ಒಂದ್ ಪೀಸ್ ಆದ್ರೂ ಕೂಡ ಕಳಿಸ್ಕೊಡ್ತೀರಾ. ಫ್ರೀ ಶಿಪ್ಪಿಂಗ್, ಅದು ನಿಮ್ಗೆ ಚಾರ್ಜ್ ಏನಿರಲ್ಲ ಮೇಡಮ್. ಇದೆಲ್ಲ ನೋಡಿ, ಇದು ಬಂದು ಬರಾತ್ ಅಂತ ಹೇಳೋದು. ನಾರ್ಮಲ್ ಬರಾತ್ ಬೇರೆ, ಇದು ಬೇರೆ. ಇದು ಹೌದು, ಇದು ಫುಲ್ ಇಲ್ಲಿ ಡಿಸೈನ್ ಬರುತ್ತೆ. ಇದರಲ್ಲಿ ನಿಮಗೆ 5 ಸೈಜ್ಗಳು ಸಿಗುತ್ತೆ. 5 ಸೈಜ್ ಇರುತ್ತೆ. ಇದು ಮೀಡಿಯಂ ಸೈಜ್, ಇದಕ್ಕಿಂತ ಚಿಕ್ಕದು ದೊಡ್ಡದು ಆ ತರ ಬರುತ್ತೆ. ಇದು ನೋಡಿ ಪ್ಲೇಟ್, ಹ್ಯಾಮರ್ ಪ್ಲೇಟ್. ಇದೆಲ್ಲ ತುಂಬಾ ಭಾರ ಇರುತ್ತೆ. ಓಕೆ ಸರ್. ಪೂಜೆಗೆ ಯೂಸ್ ಮಾಡೋದಕ್ಕೆ ಹೆವಿ ಇರುತ್ತೆ. ಇದರಲ್ಲಿ ನಿಮಗೆ 4 ಸೈಜ್ ಸಿಗುತ್ತೆ. ಇದು ನೋಡಿ, ಪ್ಲೇಟ್ ಡಿಸೈನ್ ಅಲ್ಲಿ 4 ಸೈಜ್ ಸಿಗುತ್ತೆ. ಅದು ಹ್ಯಾಮರ್ ನಲ್ಲಿ 4 ಡಿಸೈನ್ ಬರುತ್ತೆ. ಇದರಲ್ಲಿ 4 ಡಿಸೈನ್ ಬರುತ್ತೆ. ಇದು ಎನಾಮಲ್ ವರ್ಕ್. ಇದು ಎನಾಮಲ್ ಹೋಗಲ್ಲ. ಬ್ರಾಸ್ ನಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 4 ಡಿಸೈನ್ ಸಿಗುತ್ತೆ. ಇದು ನೋಡಿ, ಇದು ಬಂದು ಒಳ್ಳೆ ಕಾರ್ವಿಂಗ್ ಕೆಲಸ ಮಾಡಿರೋದು, ಚೆನ್ನಾಗಿದೆ. ಸೊ ಇದನ್ನ ನಾವು ತಟ್ಟೆ ತಾಂಬೂಲ ಕೊಡೋಕು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ದೊಡ್ಡದು ಚಿಕ್ಕದಂತ ಸುಮಾರು 10 ಸೈಜ್ಗಳಿದೆ ಇದರಲ್ಲಿ. ಓಕೆ. ಅದೇ ತರ ಈ ತರ ಪ್ಲೇಟ್ಗಳು. ಸೊ ಇದು ಕೂಡ ವರ್ಕ್ ಆಗಿದೆ ಇರುತ್ತೆ ನೋಡಿ, ಚೆನ್ನಾಗಿದೆ. ಇಲ್ಲ ಪ್ಲೈನ್ ಬೇಕಾಗಿದ್ರೆ ಈ ತರ ಪ್ಲೈನ್ ಪೂಜೆ ಪ್ಲೇಟ್. ಕಂಪ್ಲೀಟ್ ಆಗಿ ಪ್ಲೈನ್ ಬೇಕಾದ್ರೆ ಪ್ಲೈನ್ ಕೂಡ ಸಿಗುತ್ತೆ. ಇದು ನೋಡಿ, ಬರಾತ್ ನಲ್ಲಿ ಚಿಕ್ಕದು ದೊಡ್ಡದು ಅಂತ ತುಂಬಾ ವೆರೈಟಿಗಳಿದೆ. ಓಕೆ. ಇದು ನೋಡಿ, ಇದೆಲ್ಲ ಬಂದು ಹೊಸ ಪ್ಯಾಟರ್ನ್. ಇದು ಪೂಜೆ ಎಲ್ಲ ತುಂಬಾ ಯೂಸ್ ಆಗುತ್ತೆ. ಓಂ ಅಂತ ಬರ್ದಿರೋದಿರುತ್ತೆ ನೋಡಿ. ಕೆಲಸ ಇದೇ ಸೇಮ್ ಡಿಸೈನ್ ಅಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಇದರಲ್ಲಿ 2 ಸೈಜ್ ಬರೋದು. ಓಕೆ ಸರ್. ಇದನ್ನು ಒಳ್ಳೆ ಪ್ಲೇಟ್. ಇದು ಇದರಲ್ಲಿ ನಿಮಗೆ 7 ಸೈಜ್ ಸಿಗುತ್ತೆ. 7 ಸೈಜ್ ಸಿಗುತ್ತೆ. ಏನಾದ್ರೂ ಇಟ್ಕೊಳ್ಳೋಕೆ ಪೂಜೆ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ನಿಮಗೆ. ಸೊ ಇದು ಹೊಸ ಡಿಸೈನ್ ಅಲ್ವಾ ಸರ್? ಹೌದು ಮೇಡಮ್, ಇದು ಹೊಸದಾಗಿ ಬಂದಿರೋದು. ಇದು ಬಂದು ಚಿಕ್ಕದು. ಇದರಲ್ಲಿ ನೋಡಿ ನಿಮಗೆ 3 ಸೈಜ್ ಬರುತ್ತೆ. 3 ಸೈಜ್ ಇದೆ. 3 ಸೈಜ್. ತುಂಬಾ ಒಳ್ಳೆ ಕಾರ್ವಿಂಗ್ ಇದು. 3 ಸೈಜ್ ಇರುತ್ತೆ. ಓಕೆ. ಪೂಜೆಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಹೌದು. ಸೊ ಮಲ್ಟಿಪರ್ಪಸ್ ಯೂಸ್ ಇದೆ. ನೀವು ಏನ್ ಬೇಕಾದ್ರೂ ಪ್ರಸಾದ ಇಡಬಹುದು, ಫ್ಲವರ್ ಇಡಬಹುದು, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದು ಬಂದು ಕೆಳಗಡೆನೂ ನಿಮಗೆ ಆಣೆ ಇರುತ್ತೆ. ಸ್ಟ್ಯಾಂಡ್ ಆಣೆ, ಮೇಲ್ಗಡೆನೂ ಆಣೆ. ಚೆನ್ನಾಗಿದೆ ಸರ್. ಇದರಲ್ಲಿ ನಿಮಗೆ 4 ಸೈಜ್ ಬರುತ್ತೆ. ಇದರಲ್ಲಿ 4 ಸೈಜ್ ಬರುತ್ತೆ. ಇದರಲ್ಲಿ ಇದು ಡಿಸೈನ್ ಬೇರೆ ಅಲ್ವಾ? ಚಿಕ್ಕದು. ಓಕೆ. ಇದು ಪ್ಲೇಟ್ ತರನು ಯೂಸ್ ಮಾಡಬಹುದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಎಲಿಫೆಂಟ್ ಲೆಗ್ ಗೆ ಬರುತ್ತೆ ಇದಕ್ಕೆ. ಚೆನ್ನಾಗಿದೆ. ಇದರಲ್ಲಿ ನಿಮಗೆ 4 ಸೈಜ್ ಬರುತ್ತೆ. ನೋಡಿ, ಈ ತರ ಪ್ಲೇಟ್ಗಳು ಇದೆಲ್ಲಾನು ನಿಮಗೆ ಕೆಲಸ ತುಂಬಾ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿದೆ. ಸೊ ಇದೆಲ್ಲ ಮಲ್ಟಿಪರ್ಪಸ್ ಯೂಸ್ ಗೆ ರಿಚ್ ಆಗಿ ಕಾಣಿಸುತ್ತೆ ಪೂಜೆ ಟೈಮ್ ಅಲ್ಲಿ ಇಟ್ಕೊಂಡು. ಇದರಲ್ಲಿ ನಿಮಗೆ 3-4 ಸೈಜ್ ಬರುತ್ತೆ. ಓಕೆ. ಈ ತರ ಪೀಕಾಕ್ ಎನಾಮಲ್ ಪೇಂಟಿಂಗ್ ಇರುತ್ತಲ್ವಾ ಸರ್? ಈ ತರ ನಿಮಗೆ 4 ಸೈಜ್ ಬರುತ್ತೆ. ಓಕೆ. ಇಲ್ಲ ಇದೆಲ್ಲ ಬೇಡ ಪ್ಲೈನ್ ಬೇಕಂದ್ರೆ ಪ್ಲೈನ್ ನೋಡಿ, ಪ್ಲೈನ್ ನಲ್ಲಿ ನಿಮಗೆ ಈ ತರ ಬರುತ್ತೆ. ಪ್ಲೈನ್ ತಟ್ಟೆಗಳು ಕೂಡ ಸಿಗುತ್ತೆ. ಇದರಲ್ಲಿ ಎಲ್ಲಾ ಸೈಜ್ ಸಿಗುತ್ತೆ. ಓಕೆ. ಇದೆಲ್ಲ ಚಿಕ್ಕ ಬರಾತು. ಹಳೆ ಕಾಲದ ಸ್ಟೈಲ್ ನೋಡಿ, ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಸ್ಟೋರೇಜ್ ಬ್ಯಾಗ್ಸ್ ಮೇಡಮ್. ಸ್ಟೋರೇಜ್ ಇದರಲ್ಲಿ ನಿಮಗೆ 5 kg ಇಂದ 30 kg ಇಡೋ ತರ ಇದೆ. 5 kg ಇಂದ 30 kg ವರೆಗೂ ಬರುತ್ತೆ ನೋಡಿ. ದೊಡ್ಡ ಸೈಜ್ ಹ್ಯಾಂಡಲ್ ಬರುತ್ತೆ. ವಿತ್ ಹ್ಯಾಂಡಲ್ ಬರುತ್ತೆ. ಮೇಲ್ಗಡೆ ನಿಮಗೆ ಈ ತರ ಇದೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಹ್ಯಾಮರ್ ವರ್ಕ್. ಓಕೆ. ಇದೆಲ್ಲ ಸ್ಪೆಷಲ್ ಆಗಿ ನಾವು ತರಿಸೋದು. ಇದು 30 kg. ಇದು ಒಂದು 30 kg ಕೆಪಾಸಿಟಿ. ಇದು 30 kg.
ಆ ತರ ನಿಮ್ಗೆ ನೋಡಿ ಇದೆಲ್ಲ ಚಿಕ್ಕದು, ಅದಕ್ಕೆ ಚಿಕ್ಕದು. ಓಕೆ, ಇದೆಲ್ಲ ಸಿಂಗಲ್ ಪೀಸ್ ತಗೋಬಹುದು. ಸಿಂಗಲ್ ಪೀಸ್ ತಗೋಬಹುದು. ಓಕೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ತಗೋಬಹುದು. ಇದು 5 kg 6 kg ಇರೋದು. ಓಕೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ತಗೋಬಹುದು. ತುಂಬಾ ಫಿನಿಶಿಂಗ್ ಚೆನ್ನಾಗಿರುತ್ತೆ. ವಿತ್ ಹ್ಯಾಂಡಲ್ ಇದು, ವಿತ್ ಹ್ಯಾಂಡಲ್ ಬರುತ್ತೆ. ವಿತ್ ಹ್ಯಾಂಡಲ್ ಬರುತ್ತೆ. ಇದು ಹ್ಯಾಮರ್ದು ಹೊಸದಾಗಿ ಬಂದಿರೋದು ಪ್ಯಾಟರ್ನ್ ಇದು. ಇದು ನಿಮ್ಗೆ ತುಂಬಾ ಒಳ್ಳೆ ಕ್ವಾಲಿಟಿ ಜೊತೆ ಒಂದು ಈ ತರ ಹಳೆಗಾಲದಲ್ಲಿ ಮನೆಯಲ್ಲಿ ಇಡೋ ತರ ಇದು ಹೊಸದಾಗಿ ಬಂದಿರೋದು. ಇದು ಫುಲ್ ಡಿಸೈನ್ ಬರುತ್ತೆ. ಓಕೆ, ಚೆನ್ನಾಗಿದೆ. ಇದು ನಮ್ಮ ಹತ್ರ ತಮಿಳ್ನಾಡಿಂದ ಆಂಧ್ರದಿಂದ ಎಲ್ಲ ಆರ್ಡರ್ ಬಂದು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಇದು ಒಂದು ಮಗಳಿಗೆ ಮದುವೆ ಆಗಿ ಸ್ವೀಟ್ ಏನಾದ್ರು ಕೊಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹೌದು, ಯೂನಿಕ್ ಆಗಿರುತ್ತೆ. ಈ ತರ ಸೆಲೆಕ್ಟ್ ಮಾಡಿ ಎಷ್ಟೋ ಜನ ಮಾತ್ರ ತಗೊಳ್ತಾರೆ. ವಿತ್ ಮೇಲ್ಗಡೆ ಹ್ಯಾಂಡಲ್ ಇರುತ್ತೆ. ಇದು ಲಾಕ್ ಹಾಕ್ಬೋದು, ಲಾಕ್ ಕೂಡ ಹಾಕ್ಬೋದು. ಇದು ಪ್ಯೂರ್ ಬ್ರಾಸ್. ಇದು ರೀಸೇಲ್ ವ್ಯಾಲ್ಯೂ ಕೂಡ ಸಿಗುತ್ತೆ. ಇದೆಲ್ಲ ಆಂಟಿಕ್ ಐಟಮ್. ಇದು ಯಾವಾಗಲೂ ಇದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇರುತ್ತೆ, ಕಡಿಮೆ ಆಗಲ್ಲ. ಇದರಲ್ಲಿ 3 ಸೈಜ್ ಸಿಗುತ್ತೆ ಮೇಡಮ್. ಮನೆಯಲ್ಲಿ ಸ್ಟೋರೇಜ್ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಿತ್ ಲಾಕ್ ಹ್ಯಾಂಡಲ್. ಇದರಲ್ಲಿ 3 ಸೈಜ್ ಸಿಗುತ್ತೆ ಮೇಡಮ್. ನೋಡಿ ಇದೆಲ್ಲ ಬಂದು ಈ ತರ ಐಟಮ್. ಇದು ಸೇಮ್ ಡಿಸೈನ್ ಅಲ್ಲಿ ಸೈಜಸ್ ಗಳು ಅವೈಲೇಬಲ್ ಇದೆ ನೋಡಿ. ಇದೆ. ಇದರಲ್ಲಿ ನಿಮಗೆ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ, ವಿತ್ ಲಾಕ್ ಇರೋದೇ ಸಿಗುತ್ತೆ. ಪ್ಲೈನ್ ಸಿಗುತ್ತೆ. ಬಟ್ ಪ್ಲೈನ್ ಗಿಂತ ಈ ಡಿಸೈನ್ ಬಂದು ತುಂಬಾ ಹೈಲೈಟ್ ಇದು. ಹೈಲೈಟ್ ಆಗಿ ಕಾಣಿಸುತ್ತೆ. ಹೌದು, ರೇರ್ ಅಲ್ವಾ ಇದೆಲ್ಲ ಡಿಸೈನ್ ಅಲ್ಲಿ. ಇದೆಲ್ಲ ಬಂದು ಒಂದು ಮದುವೆಗೆ, ಎಂಗೇಜ್ಮೆಂಟ್ ಗೆ, ಸ್ವೀಟ್ ಕೊಡೋದಕ್ಕೆ, ಇಲ್ಲ ಹೊಸ ಮನೆಗೆ, ಅದೆಲ್ಲ ಇದು ಯೂಸ್ ಆಗುತ್ತೆ. ಒಂದು ಬಾಕ್ಸ್ ಗಳು ಮನೆಯಲ್ಲಿ ಕಿಚನ್ ಅಲ್ಲಿ 1 kg 1/2 kg 3/4 kg ಆ ತರ ಇಡೋದು. ಇದು ನೋಡಿ ಸ್ಯಾಂಪಲ್ ತೋರಿಸ್ತೀನಿ. ಈ ತರ ಮೇಲ್ಗಡೆ ಬಟನ್ ಇರುತ್ತೆ, ಓಪನ್ ಮಾಡೋದು ಈಸಿ. ಇದು ಏರ್ ಟೈಟ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಸೈಜ್ ಇದೆ. ಸೊ ಕಾಫಿ ಪೌಡರ್, ಶುಗರ್ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಇಲ್ಲ ಒಂದೇ ತರ ಡಬ್ಬ ಲೈನ್ ಆಗಿ ಇಡಬಹುದು. ಸೈಜ್ ಬೇಕಾದ್ರೂ ತಗೋಬಹುದು. ನೋಡಿ ಇದರಲ್ಲಿ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಇದೆಲ್ಲ ಸೆಟ್ ಬರೋದು. ಸೆಟ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕಾದ್ರೂ ತಗೋಬಹುದು. ಇದರಲ್ಲಿ ಸೈಜ್ ಗಳು 3 ಸೈಜ್ ಗಳು ಇರುತ್ತೆ ನೋಡಿ. ಇದು ಟ್ರಾನ್ಸ್ಪರೆಂಟ್ ಇರೋದು ಟಿಫಿನ್ ಡಬ್ಬಿನ ಸರ್. ಇದು ಬಂದು ಲಡ್ಡು ಬಾಕ್ಸ್ ಅಂತ ಹೇಳೋದು. ಲಡ್ಡು ಬಾಕ್ಸ್, ಸ್ವೀಟ್ ಬಾಕ್ಸ್. ಈ ಹಬ್ಬಗಳಲ್ಲೆಲ್ಲ ಇದ್ರಲ್ಲಿ ಹಾಕಿ ನೀವು ಸ್ವೀಟ್, ಡ್ರೈ ಫ್ರೂಟ್ಸ್ ಎಲ್ಲ ಕೊಡಕ್ಕೂ ಚೆನ್ನಾಗಿರುತ್ತೆ ನೋಡಿ. ಶೇಪ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಒಂದು. ಇದರಲ್ಲಿ ನಿಮ್ಗೆ ಈ ತರ ನಾರ್ಮಲ್ ಬಾಕ್ಸ್ ಗಳು ಇದೆ ನೋಡಿ. ಭಾರ ಇರುತ್ತೆ, ಫುಲ್ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ಇದು ಇದೆ. ಇದರಲ್ಲಿ ನಿಮಗೆ ದೊಡ್ಡ ಸೈಜ್ 6 ಸೈಜ್ ಸಿಗುತ್ತೆ. ಇದು ಬಾಕ್ಸ್ ನಲ್ಲಿ ಇದು ಒಂದು ಟೈಪ್ ಚಿಕ್ಕದು 1 ಲೀಟರ್ 1 kg 1.5 kg ಹ್ಯಾಮರ್ಡ್ ಐಟಮ್ ಇದು ಮೇಡಮ್. ಇದು ಒಂದು ಪ್ಯಾಟರ್ನ್. ಇದು ಹ್ಯಾಮರ್. ಇದು 3 ಸೆಟ್ ಬರುತ್ತೆ. ಶುಗರ್ಗೆ, ಟೀಗೆ, ಕಾಫಿಗೆ ಅಂತ 3 ಸೆಟ್ ಬರುತ್ತೆ. ಮೆನ್ಷನ್ ಆಗಿರುತ್ತೆ. ನೀವು ಸಪರೇಟ್ ಆಗಿ ತಗೋಬಹುದು. ಒಂದೊಂದು ಬೇಕಾದ್ರೆ ತಗೋಬಹುದು. ಇದು 1 kg ಕೆಪಾಸಿಟಿ. ಇದು 1 kg ಇದು. ಇದು 1/2 kg. ಇದು 400 ಗ್ರಾಮ್ 500 ಗ್ರಾಮ್ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹೌದು, ಹ್ಯಾಮರ್ ಡಿಸೈನ್ ಇದೆ. ಇದರಲ್ಲಿ ನಿಮಗೆ ಎಲ್ಲಾ ಸೈಜ್ ಸಿಗುತ್ತೆ. ಇದು ನೋಡಿ, ಇದು ಬಂದು ಪ್ಲೈನ್. ಇದರಲ್ಲಿ ಪ್ಲೈನ್. ಇದು ಪ್ಲೈನ್ ಬಾಕ್ಸ್, ಹೆವಿ ಇರುತ್ತೆ. ಹೈಟ್ ಇರೋದು ಕೂಡ ಸಿಗುತ್ತೆ. ಇದು ಬಂದಿರೋದು ಪ್ಯಾಟರ್ನ್. ಇದು ತುಪ್ಪ ಇಡೋದಕ್ಕೆ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಇದೆಲ್ಲ ಬಂದು 5 kg 2 kg ಇಂದ 5 kg 8 kg 10 kg ವರೆಗೆ ಡಬ್ಬ. ಇದು ರೆಕ್ಟಾಂಗಲ್, ಡೈಮಂಡ್ ಎಲ್ಲಾ ತರ ಸಿಗುತ್ತೆ. ಇದು ನೋಡಿ, ಇದು ಚಿಕ್ಕದಿಂದ ಇದು ನೋಡಿ, ಇದು ಚಿಕ್ಕದು. ಇದು ವಿತ್ ಸ್ಪೂನ್ ಬರುತ್ತೆ, ಚಿಕ್ಕದು. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಾದ್ರೆ ರೌಂಡ್ ನಲ್ಲಿ ಈ ತರ ದೊಡ್ಡದು, ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಒಂದು ಮೀಡಿಯಂ ಫ್ಯಾಮಿಲಿ 4 ಜನ ಆಗುತ್ತೆ. ಇಲ್ಲ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂದ್ರೆ ಇದು ಆಗುತ್ತೆ. ಇದರಲ್ಲಿ ನಿಮ್ಗೆ ಡೈಮಂಡ್ ಪ್ಯಾಟರ್ನ್. ಇದು ನೋಡಿ, ಇದು ಹೊಸದಾಗಿ ಬಂದಿರೋದು ಡೈಮಂಡ್. ಒಳ್ಳೆ ಭಾರ ಇರುತ್ತೆ. ಇದು ಹಾಟ್ ಮಸಾಲಾ ಬಾಕ್ಸ್. ಇದರಲ್ಲಿ ನಿಮ್ಗೆ 3, 6, 8 ಇರುತ್ತೆ. ಇದು ನೋಡಿ ದೊಡ್ಡದು. ಇದು ಸ್ವಲ್ಪ ದೊಡ್ಡದು ಬರುತ್ತೆ. ದೊಡ್ಡ ಫ್ಯಾಮಿಲಿಗೆ ದೊಡ್ಡದು ಬರುತ್ತೆ. ಇದರಲ್ಲಿ ಇದು ಪೀಕಾಕ್ ಡಿಸೈನ್, ಎನಾಮಲ್ ಡಿಸೈನ್ ಬರುತ್ತೆ. ತೆಳ್ಳಗಿದೆ, ದೊಡ್ಡ ಸೈಜ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ಸ್ಕ್ವೇರ್ ನಲ್ಲಿ 9 ಬರುತ್ತೆ. ಒಳ್ಳೆ ಭಾರ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸ್ಕ್ವೇರ್ ನಲ್ಲಿ ಹ್ಯಾಮರ್ ಡಿಸೈನ್. ಸ್ಕ್ವೇರ್ ನಲ್ಲಿ ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ. ಇದ್ರ ನಮಗೆ ಯಾವ ಸೈಜ್ ಬೇಕಾದ್ರೂ ರೆಡಿ ಇರುತ್ತೆ ಮೇಡಮ್. ಎಷ್ಟು ಬಿಗ್ ಬೇಕಾದ್ರೂ ಸಿಗುತ್ತೆ ನಮಗೆ ಮೇಡಮ್. ಇದು ನೋಡಿ, ಇದು ಬಿರಿಯಾನಿ ಪಾಟ್. ಇದು ಬಿರಿಯಾನಿ ಪಾಟ್ ಅಂದ್ರೆ ತುಂಬಾ ದೊಡ್ಡದು. ನೋಡಿ ಸೌಂಡ್, ದೊಡ್ಡ ಸೈಜ್ ಬರುತ್ತೆ. ವಿತ್ ಮುಚ್ಚಳ ಬರುತ್ತೆ. ಫುಲ್ ಕಲಾಯಿ ಹಾಕಿರೋದು. ಹೆವಿ weight. ಇದು ಹೆವಿ weight ಇರುತ್ತೆ. ಕೆಳಗಡೆ ಹೆವಿ weight. ಡೈರೆಕ್ಟ್ ನೀವು ಸ್ಟವ್ ನಲ್ಲಿ ಇಡಬಹುದು, ಡೈರೆಕ್ಟ್ ಕುಕ್ ಮಾಡಬಹುದು. ಒಗ್ಗರಣೆ ಎಲ್ಲ ಹಾಕೋದಕ್ಕೂ ಏನು ತೊಂದರೆ ಇಲ್ಲ ಅಲ್ಲ ಸರ್. ತುಂಬಾ ಬಲ ಇರೋದು ಬಿರಿಯಾನಿ ಪಾಟ್. ಇದು ಕೆಳಗಡೆ ಬಂದು ನಿಮಗೆ ಹೆವಿ ಇರುತ್ತೆ, ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಇದು ದೊಡ್ಡದು, ಇದಕ್ಕೆಲ್ಲ ಚಿಕ್ಕದು ಅಂತ 4 ಸೈಜ್ ಬರುತ್ತೆ. ಇದು ನೋಡಿ, ಸೇಮ್ ಡಿಸೈನ್ ಅಲ್ಲೇ 4 ಸೈಜ್ ಬರುತ್ತೆ. ಇದು ಬಂದು ಇಡ್ಲಿ ಮಾಡೋದು, ಇಡ್ಲಿ ಗುಂಡ. ಇದರಲ್ಲಿ 2 ಪ್ಲೇಟ್ 3 ಪ್ಲೇಟ್ ಚಿಕ್ಕದಿದೆ, ದೊಡ್ಡದಿದೆ. ಇದರ ಇಡ್ಲಿ ಜಾಸ್ತಿ ಮಾಡೋದು. ಇದರ 2 ಪ್ಲೇಟ್ ಬರುತ್ತೆ ಇದಕ್ಕೆ. ಇದು ಇಡ್ಲಿ ಗುಂಡ ಹಳೆ ಮಾಡಲ್. ಇದು ಹಳೆ ಟೈಪ್. ಇದು ಕುಕ್ಕರ್ ಟೈಪ್. ಇದು
ಕುಕ್ಕರ್ ಇದು ವಿಸಿಲ್ ಬರುತ್ತೆ. ಓಕೆ ಇದರಲ್ಲಿ ನಿಮ್ಗೆ ಜಾಸ್ತಿ ಇಡ್ಲಿ ಮಾಡೋ ತರ ಬರುತ್ತೆ ಇದು. ಸೆಟ್ ಬರುತ್ತೆ. ಓಕೆ ಇದು 16 ಇಡ್ಲಿ 12 ಇಡ್ಲಿ 20 ಇಡ್ಲಿ ತರ ಬರುತ್ತೆ. ಇದು ಇನ್ನೂ ಹೆವಿ ಇದು ಹೆವಿ ಬರುತ್ತೆ. ಇದೆಲ್ಲ ಬಂದು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಗಳು ನೋಡಿ. ಇದು ಬಂದು ಹಾಫ್ ಅಡಕದು. ಇದರಲ್ಲಿ ನಿಮ್ಗೆ 10 ಸೈಜ್ ಬರುತ್ತೆ. ಇದೆಲ್ಲ ಅಡಿಗೆ ಮಾಡೋಕೆ ತುಂಬಾ ಈಸಿ. ಹಳೆ ಕಾಲದ ಟೈಪ್ ಇದು ನೋಡಿ. ಇದು ಚಿಕ್ಕದಿಂದ ಬರುತ್ತೆ, ಚಿಕ್ಕ ಸೈಜ್ ನಿಂದ ಬರುತ್ತೆ. ವಿತ್ ಕಲಾಯಿ ಇರೋದೇ ಇರುತ್ತೆ ನೋಡಿ. ಕಲಾಯಿ ಇರೋದು. ಇದರಲ್ಲಿ ನಿಮ್ಗೆ 10 ಸೈಜ್ಗಳು. ಇದು ತುಂಬಾ ಈಸಿ ನಿಮ್ಗೆ ಅಡಿಗೆ ಮಾಡೋದಕ್ಕೆ. ಚೆನ್ನಾಗಿರುತ್ತೆ. ಇದು ಆ ತರ ಐಟಮ್. ಇದು ಟೋಪ್ ಅಂತ ಪ್ಲೇನ್ ಟೋಪ್ಗಳು ಬರುತ್ತೆ. ಪ್ಲೇನ್ ಟೋಪ್ ಇದ್ರೆ ಹೆವಿ. ಇದು ನೋಡಿ ನಿಮ್ಗೆ ತುಂಬಾ ಹೆವಿ ಬರುತ್ತೆ. ಇದು ಹಾಲ್ ಕಾಯಿಸೋದಕ್ಕೆ ಹೊಸ ಮನೆಗೆ ಬರುತ್ತೆ. ಫುಲ್ ಪಾಲಿಶ್ ಇರುತ್ತೆ. ಒಳಗಡೆ ಕಲಾಯಿ ಇರುತ್ತೆ. ಇದರಲ್ಲಿ ನಿಮ್ಗೆ ಇದು ಒಂದು ಸೈಜ್ ಇದೆ. ಇದು ಸೈಜು, ಇದು ಮೀಡಿಯಂ ಸೈಜು. ಇದು ದೊಡ್ಡದು ಸಿಗುತ್ತೆ, ಅದಕ್ಕಿಂತ ದೊಡ್ಡದು ಸಿಗುತ್ತೆ. ಅರೌಂಡ್ 3 ಲೀಟರ್ ಹತ್ರ ಬರುತ್ತೆ ನೋಡಿ. ಎಲ್ಲಾ ಸೈಜ್ ಗಳಲ್ಲಿ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇದೆಲ್ಲ ಪ್ಲೇನ್ ಇದು. ಇದು ನೋಡಿದ್ರೆ ಇದು ಹ್ಯಾಮರ್. ಇದು ಹ್ಯಾಮರ್ ಅಂದ್ರೆ ಇದಕ್ಕಿಂತ ತುಂಬಾ ಭಾರ. ಗೊತ್ತಾಗ್ಬೋದು ಬಂದ್ರೆ ನೋಡಿ ನೀವು. ಇದೆಲ್ಲ ನೀವು ವಿಡಿಯೋ ಕಾಲ್ ಬಂದು ಆರ್ಡರ್ ಮಾಡಿದ್ರು ನಮ್ಮ ಹತ್ರ ಸಿಗುತ್ತೆ. ವಿಡಿಯೋ ಕಾಲ್ ಮಾಡಿದ್ರೆ ನಾವೆಲ್ಲ ನಿಮ್ಗೆ ರೇಟು ಸೈಜ್ ಎಲ್ಲ ಹೇಳ್ತೀವಿ. ತುಂಬಾ ಹೆವಿ ಇದೆ, ಚೆನ್ನಾಗಿದೆ ನೋಡಿ. ಒಂದ್ ತಗೊಂಡ್ರೆ ಆಲ್ಮೋಸ್ಟ್ ತಲಾಂತರ ಹೋಗ್ಬಿಡುತ್ತೆ ನೋಡಿ. ಮೀಡಿಯಂ, ಅದಕ್ಕಿಂತ ದೊಡ್ಡದು. ಅಷ್ಟು ನೋಡಿದ್ರೆ ಎಷ್ಟು ದೊಡ್ಡದವರೆಗೂ ಬರುತ್ತೆ. ಇದೆಲ್ಲ ನಿಮ್ಗೆ ಒಂದು ಬಿರಿಯಾನಿ, ವೆಜ್ ರೈಸು ಈ ತರ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಮರ್ ಡಿಸೈನ್ ಮುಚ್ಚಳ ಜೊತೆ ಬರುತ್ತೆ. ಇದು ಹೆವಿ ವಿತ್ ಕಲಾಯಿ ಮಾಡಿರೋದು ನೋಡಿ. ವಿತ್ ಮುಚ್ಚಳ ಬರುತ್ತೆ ಮ್ಯಾಚಿಂಗ್ ಅಲ್ಲೇನೆ ನಿಮಗೆ. ಈವನ್ ಸರ್ವಿಂಗ್ ತರನು ಯೂಸ್ ಮಾಡ್ಕೊಳ್ಬಹುದು. ಫುಲ್ ಹೆವಿ ಇದು. ಹೆವಿ ಇದೆ, ಚೆನ್ನಾಗಿದೆ. ಹೆವಿ ಮುಚ್ಚಳ ಜೊತೆ ಬರುತ್ತೆ ನೋಡಿ. ಇದರಲ್ಲಿ 4 ಸೈಜ್ ಬರುತ್ತೆ. 4 ಸೈಜ್ಗಳು ಅವೈಲೇಬಲ್ ಇದೆ ನೋಡಿ. ತುಂಬಾ ಒಳ್ಳೆ ಕ್ವಾಲಿಟಿ ಇದೆಲ್ಲ. ಇದೆಲ್ಲ ತಮಿಳುನಾಡಿಂದ ಬರೋದು. ನೀವು ಕೈನಲ್ಲಿ ಎತ್ತು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆ ತರ ಐಟಮ್. ತುಂಬಾ ಹೆವಿ ಇದೆ. ಆಲ್ಮೋಸ್ಟ್ ಇಟ್ರೆ 2-3 ಕಲಾಯಿ ಮಾಡಿರೋದು. ಯೂಸ್ ಮಾಡ್ಕೊಳ್ಬಹುದು ಅಷ್ಟೇ. ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಬಹುದು. ಕಾಫಿ ಡಬ್ರಾ ಸೆಟ್ ಇದು ಬ್ರಾಸ್ದು. ಇದು ಟ್ರೆಡಿಷನಲ್. ಇದು ಇದರಲ್ಲಿ ಕುಡಿದ್ರೇನೆ ಕೆಲವರಿಗೆ ಸಂತೋಷ ಸಮಾಧಾನ ಆ ತರ ಐಟಮ್. ಇದರಲ್ಲಿ ನೋಡಿ ಇದು ಬಂದು ಒಂದು ಬೇರೆ ಪ್ಯಾಟರ್ನ್ ಬಂದಿದೆ. ಇದೊಂದು ಪ್ಯಾಟರ್ನ್. ಇದರಲ್ಲಿ ನೋಡಿ ಹ್ಯಾಮರ್. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಮ್ಯಾಟ್ ಫಿನಿಶಿಂಗ್ ಹ್ಯಾಮರ್ ಇದು. ಇದರಲ್ಲಿ ನಿಮ್ಗೆ ಇವಾಗ ಕೋಲಮ್ ಡಿಸೈನ್ ಬಂದಿದೆ. ಡಿಸೈನ್ ಬೇರೆ ಬರುತ್ತೆ. ಸೈಡ್ ಗೆ ವರ್ಕ್ ಬರುತ್ತೆ ನೋಡಿ. ಕೋಲಮ್ ಡಿಸೈನ್ ನಿಮಗೆ ಗ್ಲಾಸ್ ನಲ್ಲಿ ಬರುತ್ತೆ. ಕೋಲಮ್ ಸೇಮ್ ಮ್ಯಾಚಿಂಗ್ ಅಲ್ಲೇನೆ ಇರುತ್ತೆ. ಇದು ಹಾಗಿದ್ರೆ ಈ ಸೈಜ್ ಇದು ಬಂದಿದೆ. ಇದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಇದು ಗಿಫ್ಟ್ ಕೊಡೋದಕ್ಕೆ, ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಪ್ಯೂರ್ ಬ್ರಾಸ್ ಹೆವಿ. ಇದು ಈ ತರ ನಮ್ಮ ಹತ್ರ ಎಷ್ಟು ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ ಮೇಡಮ್. ಇದೆಲ್ಲ ನೋಡಿ ಮೇಡಮ್, ಕಂಚ ಐಟಮ್ ಇದು. ಇದು ಕಂಚದು ಬಂದು ಪೊಂಗಪಾಣ ಅಂತ ಹೇಳ್ತಾರೆ. ಬರುತ್ತೆ ನೋಡಿ. ಇದರಲ್ಲಿ 2 ಪ್ಯಾಟರ್ನ್ ಬರುತ್ತೆ. ಇದು ಒಂದು ಪ್ಯಾಟರ್ನ್ ಸೈಜ್ ಸಿಗುತ್ತೆ. ಒಂದು ಬಾಯಿ ಅಗಲ ಇರೋದಿರುತ್ತೆ, ಒಂದು ಚಿಕ್ಕದ ಬಾಯಿ ಬರುತ್ತೆ ನೋಡಿ. ಚೆನ್ನಾಗಿ ಎರಡರಲ್ಲಿ ನಿಮಗೆ ಸೈಜ್ಗಳು ಸಿಗುತ್ತೆ. ತಮ್ಗೆಗಳು ಕಂಚಿನಲ್ಲಿ. ಓಕೆ. ಸೊ ನೀರು ಕುಡಿಯೋ ತಮ್ಗೆಗಳು ಕಂಚಿನಲ್ಲಿ. ಇದರಲ್ಲಿ ನಿಮಗೆ 2 ಸೈಜ್ ಬರುತ್ತೆ. ಚಿಕ್ಕ ಸೈಜ್, ದೊಡ್ಡ ಸೈಜ್ ಬರುತ್ತೆ. ಪ್ಯೂರ್ ಕಂಚಿದು. ಸೊ ಇದು ಹೆವಿ ಇರುತ್ತೆ ನೋಡಿ. ಹೆವಿ ಕಂಚಿಂದ್ರೇನೆ ಅದು ತೂಕ ಬರುತ್ತೆ. ಚೆನ್ನಾಗಿದೆ. ಬ್ರಾಸ್ ನಿಮ್ಗೆ ಇದೆಲ್ಲ ಹಳೆ ಕಾಲದ ಟೈಪ್. ಇದಿದೆ. ಇದು ನೋಡಿ, ಇದು ಮಜ್ಜಿಗೆ ಕುಡಿಯೋದು ಹಳೆ ಕಾಲದಲ್ಲಿ. ಮಜ್ಜಿಗೆ ಕುಡಿಯೋದು. ಓಕೆ, ಚೆನ್ನಾಗಿದೆ. ಚಂಬು ಕುಟಾಣಿ ಬ್ರಾಸ್ ಕುಟಾಣಿ. ಇದರಲ್ಲಿ ನಿಮ್ಗೆ 2-3 ಪ್ಯಾಟರ್ನ್ ಸೈಜ್ಗಳು 4-5 ಸೈಜ್ ಸಿಗುತ್ತೆ ನೋಡಿ. ಇದು ಚಿಕ್ಕದಿಂದ ಬರುತ್ತೆ. ಇದು ಗಡಿಗೆ ಮಾಡೆಲ್. ಇದು ಚಿಕ್ಕದು. ಓಕೆ, ಮಾಡೆಲ್ಗಳು ಬೇರೆ ಬೇರೆ ಬರುತ್ತೆ ಇದರಲ್ಲಿ. ಅದರಲ್ಲಿ ಇದು ಒಂದು ಟೈಪ್. ಇದರಲ್ಲಿ ನಿಮ್ಗೆ ತುಂಬಾ ದೊಡ್ಡದವರೆಗೆ ಬರುತ್ತೆ. ಇದು ನೋಡಿ. ಇದರಲ್ಲಿ ದೊಡ್ಡ ಬೇಕಾದ್ರೆ ದೊಡ್ಡ ಸೈಜ್, ಇದಕ್ಕಿಂತ ದೊಡ್ಡದು ಸಿಗುತ್ತೆ. ಓಕೆ. ಇದು ಬ್ರಾಸ್ ಕಡಾಯಿ. ಇದು ಬ್ರಾಸ್ ಅಲ್ಲಿ ಬರುತ್ತೆ. ಅದರಲ್ಲಿ ನಮಗೆ ಚಿಕ್ಕ ಸೈಜ್ ಅಂತ ಬರುತ್ತೆ ವಿತ್ ಕಲಾಯಿ. ಇದರಲ್ಲಿ ನೀವು ಮಸಾಲಾ ಐಟಮ್, ಆಯಿಲ್ ಐಟಮ್ ಎಲ್ಲ ಯಾವ್ದು ಯೂಸ್ ಮಾಡಬಹುದು. ಇದರಲ್ಲಿ ಚಿಕ್ಕದಿಂದ ಬರುತ್ತೆ. ಇದು ಚಿಕ್ಕದು, ಅದಕ್ಕಿಂತ ದೊಡ್ಡದು, ಇದು ಅದಕ್ಕಿಂತ ದೊಡ್ಡದು. ಇಲ್ಲಿ ನೋಡಿ, ಇದು ಒಂದು ಮೀಡಿಯಂ ಸೈಜ್. ಇದು ಇದೆಲ್ಲ ವಿತ್ ಕಲಾಯಿ ಇರೋದು. ಎಲ್ಲ ಕಲಾಯಿ ಇರೋದು. ಇದರಲ್ಲಿ ನಿಮ್ಗೆ ಇನ್ನೂ ದೊಡ್ಡದು ಎಷ್ಟು ದೊಡ್ಡದವರೆಗೆ ಬರುತ್ತೆ. ಹ್ಯಾಮರ್ ಡಿಸೈನ್ ದೊಡ್ಡದಿರೋದಿರುತ್ತೆ ನೋಡಿ. ಎಷ್ಟು ದೊಡ್ಡದು ಸಿಗುತ್ತೆ. ಎಲ್ಲ ಹೆವಿ weight ಇರೋದು. ಓಕೆ ಸರ್, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ದೊಡ್ಡ ಫ್ಯಾಮಿಲಿ 5 ಜನ ಇರೋರಿಗೆಲ್ಲ ಇದು ದೊಡ್ಡದು ಯೂಸ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಕಲಾಯಿ ಇಲ್ಲದೆ ಇರೋದು ಸಿಗುತ್ತೆ. ವಿತೌಟ್ ಕಲಾಯಿ ಇರುತ್ತೆ ನೋಡಿ. ಇದು ಕಲಾಯಿ ಇಲ್ಲದೆ ಇರೋದು. ಇದರಲ್ಲಿ ನಿಮ್ಗೆ ಸೈಜ್ಗಳು ಸಿಗುತ್ತೆ. ಸಾಸ್ ಪ್ಯಾನ್ ಬರುತ್ತೆ. ಇದು ಕಡಾಯಿ ಬಂದು ವಿತ್ ಲಿಡ್ ಬಂದಿದೆ. ಡೀಪ್ ಜಾಸ್ತಿ ಇರುತ್ತೆ. ಇದು ವಿತ್ ಲಿಡ್, ರೌಂಡ್ ಶೇಪ್ ವಿತ್ ಡೀಪ್ ಇರುತ್ತೆ ನೋಡಿ. ಇದೆಲ್ಲ ಕಡಾಯಿಗಳಲ್ಲಿ ನಮ್ಗೆ ಎಲ್ಲಾ ಸೈಜ್ ಸಿಗುತ್ತೆ ನೋಡಿ. ಇದು ಒಂದು ಗಂಗಾಜಲ್ ಅಂತ ಕೂಜಾ ಟೈಪ್. ಇದು ಗಂಗಾಜಲದ ಗಿಂಡಿಗಳು. ಓಕೆ, ಪೂಜಾ ಜಲ ಹಾಕೊಂಡು ತಗೊಂಡ್ ಬರ್ತಾರೆ. ಮನೆಯಲ್ಲಿ ಕೂಡ ಹಾಕಿಡೋದಕ್ಕೆ ಯೂಸ್ ಮಾಡ್ತಾರೆ. ವಿತ್ ಥ್ರೆಡ್
ವಿಚಿತ್ರ ಈ ತರ ಬರುತ್ತೆ. ಓಕೆ. ಇದು ಪೂಜೆಗೆಲ್ಲ ಯೂಸ್ ಆಗುತ್ತೆ, ಹಳೆ ಕಾಲದ ಟೈಪ್ ಇದು. ಇದರಲ್ಲಿ 3 ಸೈಜ್ ಬರುತ್ತೆ. ಓಕೆ. ಇದು ಒಂದು, ಇದು ಮೀಡಿಯಂ ಸೈಜ್, ಇದು ದೊಡ್ಡ ಸೈಜ್. ಓಕೆ, 3 ಸೈಜ್ ಬರುತ್ತೆ ನೋಡಿ. 3 ಸೈಜ್ ಸಿಗುತ್ತೆ. ಕ್ವಾಂಟಿಟಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಸಿಗುತ್ತೆ. ಇದು ನೋಡಿ, ಇದೆಲ್ಲ ಬಂದು ಮೆಷರ್ಮೆಂಟ್ ಕಪ್. ಇದು ಮೆಜರ್ಮೆಂಟ್ ಕಪ್ಗಳು. ಹೇಳಿ ಸರ್. ಮೇಡಮ್ ಇದು ನೋಡಿ, ಇದು ಬಂದು ಬೆಣ್ಣೆ ಚಟ್ನಿ ಅಂತ ಹೇಳೋದು. ಇದು ತುಂಬಾ ಹೆವಿ ಇರುತ್ತೆ. ಪ್ಯಾಟರ್ನ್ ಬಂದು ಈ ತರ ಬರುತ್ತೆ, ಸ್ಲೋಪ್ ಆಗಿ ಬರುತ್ತೆ, ವಿತ್ ಕಲಾಯಿ ಡಿಸೈನ್, ಬಟ್ ತುಂಬಾ ಹೆವಿ. ಓಕೆ. ಇದು ನಿಮ್ಗೆ ಮುಚ್ಚಳ ಜೊತೆ ಸಿಗುತ್ತೆ. ಇದು ವಿತ್ ಸರ್ವಿಂಗ್ ತರನು ಯೂಸ್ ಮಾಡ್ಕೋಬಹುದು. ಸರ್ವಿಸ್ ಯೂಸ್ ಮಾಡೋದು, ಕುಕ್ ಮಾಡಬಹುದು, ಯಾಕಂದ್ರೆ ಇದು ಗಟ್ಟಿ ಇದೆ. ಗಟ್ಟಿ ಇದೆ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ ಮೇಡಮ್. 3 ಸೈಜ್ ಸಿಗುತ್ತೆ. ಈ ಡಿಸೈನ್ ಅಲ್ಲಿ 3 ಸೈಜ್ ಇರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ. ಇದನ್ನು ವಿತ್ ಮುಚ್ಚಳನೇ ಇದು. ಓಕೆ. ನೋಡಿ ಈ ತರ ಪ್ಲೈನ್. ಇದಕ್ಕೂ ಕೂಡ ಲಿಡ್ ಬರುತ್ತೆ. ಲಿಡ್ ಬರುತ್ತೆ ಈ ತರ. ಚೆನ್ನಾಗಿದೆ. ಪ್ಲೈನ್ ಅಲ್ಲಿ ಬೇಕಾದ್ರೆ ಪ್ಲೈನ್ ಅಲ್ಲಿ ತಗೋಬಹುದು, ಹ್ಯಾಮರ್ ಬೇಕಾದ್ರೆ ಹ್ಯಾಮರ್ ಡಿಸೈನ್ ತಗೋಬಹುದು. ಹೊಸದಾಗಿ ಬಂದಿರೋದು ಇದು. ಓಕೆ. ಇದನ್ನು ಅಂಡಿನೇ, ಬಟ್ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ, ಗಡಿಗೆ ಮಟ್ ಬರುತ್ತೆ. ವಿತ್ ಇದರಲ್ಲಿ 1ನೇ ನಂಬರ್, ಇದು 2ನೇ ನಂಬರ್, ಇದು 3ನೇ ನಂಬರ್. ಓಕೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೆವಿ ಪ್ಯಾಟರ್ನ್ ನೋಡೋದಕ್ಕೆ ಕೂಡ ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಪ್ಯಾಟರ್ನ್. ಹಳೆ ಕಾಲ ತರ ಅನ್ಸುತ್ತೆ ನಿಮ್ಗೆ, ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅಂಡ್ ಹೆವಿ ಇದೆ, ಆರಾಮಾಗಿ ಕುಕ್ ಮಾಡಬಹುದು. ಇದು 4ನೇ ನಂಬರ್. ಇದು 4ನೇ ನಂಬರ್. ಸೊ ಆಲ್ಮೋಸ್ಟ್ ನಮ್ಗೊಂದು ಅರ್ಧ ಲೀಟರ್, 1 ಲೀಟರ್, 2, 3 ಲೀಟರ್ ವರೆಗೂ ಹೊಸ ಮನೆಗೆ ಹಾಲು ಕಾಯಿಸೋದಕ್ಕೆ, ಪೊಂಗಲ್ ಮಾಡೋದಕ್ಕೆ ಯಾವ್ದಕ್ಕೂ ಇದು ಯೂಸ್ ಆಗುತ್ತೆ. ಇದು ಸೂಪರ್ ಆಗಿರುತ್ತೆ. ಇದರಲ್ಲಿ 4 ಸೈಜ್ ಬರುತ್ತೆ. ಇದು ಕಂಚಿದು ಬೌಲ್ಗಳು ಬರುತ್ತೆ ನೋಡಿ. ಕಂಚದು ಬೌಲ್ ಇದು. ಇದರಲ್ಲಿ ನಿಮ್ಗೆ ಈ ಸೈಜ್ ಸಿಗುತ್ತೆ. ಓಕೆ ಸರ್. ಪ್ಲೇನ್ ಬೌಲ್ ಇದೆ, ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಬಟ್ಟಲ್ ತರನು ಕೂಡ ಬರುತ್ತೆ. ಇದೆಲ್ಲ ಪ್ಯೂರ್ ಕಂಚದು. ಪ್ಯೂರ್ ಕಂಚಲ್ ಬರುತ್ತೆ. ಹ್ಯಾಂಗಿಂಗ್ ದೀಪಗಳು, ಹಂಗೆ ಲಾಸ್ಟ್ ಹ್ಯಾಂಗಿಂಗ್ ದೀಪಗಳು. ಓಕೆ. ಮತ್ತು ಸೊ ಹ್ಯಾಂಗಿಂಗ್ ದೀಪದಲ್ಲಿ ಸೈಜ್ ಗಳು ಬರುತ್ತೆ. ಬೆಲ್ಲು. ಇದು ನೋಡಿ, ಇದು ಮಕ್ಕಳು ಆಟೋದ ಐಟಮ್. ಇದು ಮಿನಿಯೇಚರ್ ಅಂತ ಹೇಳೋದು. ಇದರಲ್ಲಿ ನೋಡಿ ಬಾಯ್ಲರ್, ಮಿಕ್ಸಿ ಇದೆ, ನೀರ್ ಬೇಕಾಗಿದ್ರೆ ಮನೆಗೆ ಬೋರ್ವೆಲ್ ಇದೆ. ಇದು ಫ್ಯಾನು. ಫ್ಯಾನ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ. ಇದು ನೋಡಿ, ಇದು ಸ್ಟೋರೇಜ್ ಬಾಕ್ಸ್ಗಳು, ಟೀ ಕೆಟಲ್, ಬಕೆಟ್, ನಿಮ್ಗೆ ಮನೆಗೆ ಐರನ್ ಮಾಡೋದು, ಬಟ್ಟೆಗೆ ಐರನ್ ಮಾಡೋದಕ್ಕೆ ಐರನ್ ಬಾಕ್ಸ್ ಇದೆ ನೋಡಿ. ಸ್ಟವ್, ಗ್ಯಾಸ್, ಕುಕ್ಕರ್, ಇದೆಲ್ಲ ಅಡಿಗೆ ಮಾಡೋದಕ್ಕೆ, ಪ್ಲೇಟ್ಗಳು, ಊಟ ಮಾಡೋದಕ್ಕೆ ನೋಡಿ. ಇದೆಲ್ಲ ಸ್ಪೂನ್ಗಳು. ಇಲ್ಲಿ ನೋಡಿ, ಇಲ್ಲಿ ವಿತ್ ಡಿಶ್ ಸರ್ವ್ ಮಾಡೋದಕ್ಕಿದೆ. ನೋಡಿ ಸಾಸ್ ಪನ್ ಎಲ್ಲ, ಕಡಾಯಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಇದೆ. ಇದರಲ್ಲಿ ಇಷ್ಟು ಕೆಲಸ ಮಾಡಿದ್ಮೇಲೆ ಅವ್ರು ಹಾಯಾಗಿ ಕೂತ್ಕೊಂಡಿರ್ತಾರಲ್ಲ, ಅವಾಗ ಅವ್ರಿಗೆ ಫ್ಯಾನ್ ಅದು ಆನ್ ಆಗುತ್ತೆ. ಫ್ಯಾನ್ ಕೂಡ ಗಾಳಿ ನೋಡಿ, ಗಾಳಿ ಎಷ್ಟು ಜೋರಾಗಿ ಬರ್ತದೆ ನೋಡಿ, ಗಾಳಿ ಹೌದು. ಇದು ಓಕೆ. ಸೊ ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ, ಫುಲ್ ಸೆಟ್ ಬರುತ್ತೆ. ಚೆನ್ನಾಗಿದೆ ಸರ್. ಇದರಲ್ಲಿ ಇದು ದೊಡ್ಡದೊಂದಿದೆ, ಚಿಕ್ಕ ಸೈಜ್ ಒಂದಿದೆ. ಓಕೆ. ಚಿಕ್ಕದ್ರಲ್ಲಿ ನಿಮ್ಗೆ ಸ್ವಲ್ಪ ಎಲ್ಲ ಭಾರ ಐಟಮ್ ಬರುತ್ತೆ. ಇದು ನೋಡಿ, ಇದು ಕಟ್ ಮಾಡೋದಕ್ಕೆ. ಇಲ್ಲಿ ಇಡಿಕೆ ಬರುತ್ತೆ. ಓಕೆ. ಇಕ್ಕಳ ಅಂತ ಇದು ಬರುತ್ತೆ. ಇದು ಮರನು ಕೂಡ ಇದೆ ಅದರಲ್ಲಿ. ಇದೆಲ್ಲ ಪ್ಲೇಟ್ಗಳು, ಸರ್ವಿಸ್ ಮಾಡೋದಕ್ಕೆ ಎಲ್ಲ ಬರುತ್ತೆ. ಈ ತರ ಫುಲ್ ಸೆಟ್ ಬರುತ್ತೆ. ಇದು ಇದರಲ್ಲಿ 2 ಸೈಜ್ ಇದೆ. 2 ಸೈಜ್ ಇದೆ. ಓಕೆ ಸರ್. ಸೊ ಇದೆಲ್ಲ ಸಿಂಗಲ್ ಪೀಸ್ ಕೊರಿಯರ್ ಮೂಲಕ ಮಾಡ್ತೀವಿ. ಯೂನಿಕ್ ಆಗಿರುವಂತ ಐಟಮ್ಸ್ ಇರುತ್ತೆ. ಗಿಫ್ಟ್ ಗೆ ಬೇಕಾದ್ರೆ ತಗೋಬಹುದು. ಮಕ್ಕಳ ಆಟ ಆಡೋದಕ್ಕೆ, ಮನೇಲಿ ಶೋ ಪೀಸ್ ತರ ಮಿನಿಯೇಚರ್ ಇಷ್ಟಪಡೋರು ಕೂಡ ಇದು ಯೂಸ್ ಆಗುತ್ತೆ. ಒಂದು ಸ್ಟ್ಯಾಂಡ್ ಇದು. ಓಕೆ. ಈ ಸ್ಟ್ಯಾಂಡ್ ಜೊತೆ ಇಷ್ಟು ಐಟಮ್ಗಳು ಬರುತ್ತೆ. ಸೊ ಇಷ್ಟೆಲ್ಲ ಐಟಮ್ಸ್ ಕೂಡ ಬರುತ್ತೆ ನೋಡಿ. ಎಲ್ಲಾನು ಫುಲ್ ಫಿನಿಶಿಂಗ್ ಚೆನ್ನಾಗಿದೆ. ಚಿಕ್ಕ ಐಟಮ್ ಅಂದ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಚಿಕ್ಕ ಐಟದಲ್ಲಿ ಐರನ್ ಬಾಕ್ಸ್ ಇದೆ. ಐರನ್ ಬಾಕ್ಸ್ ಚೆನ್ನಾಗಿದೆ, ಹಳೆ ಕಾಲದ್ದು. ಇದು ಓಪನ್ ಮಾಡಬಹುದು. ಹೌದು. ಸೊ ಇಡಿಗೆ ಮಣೆನೂ ಕೂಡ ಇದೆ ನೋಡಿ. ಇದ್ರಲ್ಲಿ ಎಲ್ಲ ಇದೆ ನೋಡಿ. ಇದೆಲ್ಲ ಗಟ್ಟಿನೇ ಇದೆ. ಹೌದು, ಗಟ್ಟಿನೇ ಬರುತ್ತೆ. ಸೊ ಹಿತ್ತಾಳೆನೇ ಇರುತ್ತೆ. ನೀವು ಚಿಕ್ಕ ಐಟಮ್ ತಗೊಂಡ್ರು ಕೂಡ ಅಷ್ಟೇನೆ. ಇದೆಲ್ಲ ರೀಸೇಲ್ ವ್ಯಾಲ್ಯೂ ಇರುವಂತ ಐಟಮ್ಸ್ ಇರುತ್ತೆ. ಇದು ನೋಡಿ ಬ್ರಾಸ್ದು, ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಬಂದಿದೆ. ಬ್ರಾಸ್ದು ರಾಜಸ್ಥಾನಿ ಮಟ್ಕೆ ಅಂತ ಹೇಳೋದು ನೋಡಿ. ಎಲ್ಲ ಇದು ಈ ತರ, ಅಲ್ಲೆಲ್ಲ ಈ ತರ ಯೂಸ್ ಮಾಡೋದು. ಇದು ನಮ್ದು ಮನೆಯಲ್ಲಿ ನೀರು ಇಡೋದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಚಿಕ್ಕದಿದೆ, ದೊಡ್ಡದಿದೆ. ಇದು ದೊಡ್ಡದು ಇದೆ, ತುಂಬಾ ದೊಡ್ಡದಾದ್ರೆ ಸಿಗುತ್ತೆ. ಒಳ್ಳೆ ಫಿನಿಶಿಂಗ್, ಒಳ್ಳೆ ಪ್ಯಾಟರ್ನ್, ಪ್ಯೂರ್ ಬ್ರಾಸ್. ಇದು ನೀರು ಇಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದು ಸೈಜಸ್ ಇರುತ್ತೆ ನೋಡಿ. ಒಂದು ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋದು ಸ್ಟ್ಯಾಂಡ್ ಇದು. ಇದು ಗೊಂಬೆ ಇಡಬಹುದು, ವರಮಹಾಲಕ್ಷ್ಮಿ ಇಡಬಹುದು, ಎಲ್ಲ ಹಬ್ಬಕ್ಕೂ ಜೋಡಿಸಬಹುದು. ಇದು 3 ಸ್ಟೆಪ್. ಇದು ಈ ತರ ನಿಮ್ಗೆ ಬ್ಯಾಕ್ ಡ್ರಾಪ್ ಕಂಬಿ ಇರುತ್ತೆ. ಇಲ್ಲಿ ಬಂದು ಬಾಳೆ ಮರ ಇಡೋದಕ್ಕೆ ಇದು 2 ಇದು ಇಟ್ಟಿದ್ದಾರೆ. ಓಕೆ. ಸ್ಕ್ರೂ ಕೂಡ ಕೊಟ್ಟಿರ್ತಾರೆ ನೋಡಿ. ಬಾಳೆ ಕಂಬ ಅದರಲ್ಲಿ ಸಿಕ್ಸಬಹುದು ನೀವು. ಇದು 3 ಸ್ಟೆಪ್. ಇದು ಹೆವಿ weight. ಇದು ಇದು ಒಂದೊಂದು ಪ್ಲೇಟ್ ನಲ್ಲಿ 150 kg ಐಟಮ್ ಇಡಬಹುದು. ಇದು ಫೋಲ್ಡಬಲ್. ಇದು ಫೋಲ್ಡಬಲ್ ಫುಲ್ weight ಇರುತ್ತೆ ನಿಮಗೆ. weight ಇಟ್ಕೋಬಹುದು, ಏನು ತೊಂದರೆ. ಇದು ನೀವು ಫೋಲ್ಡ್ ಮಾಡಿದ್ರೆ ಹಿಂಗಾಗುತ್ತೆ. ಓಕೆ. ಫೋಲ್ಡ್ ಮಾಡಿ ಚಿಕ್ಕ ಜಾಗದಲ್ಲಿ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ಇಡಬಹುದು. ಈ ತರ ಇದು. ಓಕೆ. ಇದು ನಿಮಗೆ ಆರ್ಡರ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇದೆ. ಫ್ರೀ ಶಿಪ್ಪಿಂಗ್ ಬರುತ್ತೆ. ಆರ್ಡರ್ ಮಾಡ್ಕೊಂಡು ಬೆಂಗಳೂರು, ಕರ್ನಾಟಕ, ಇಂಡಿಯಾ ಎಲ್ಲಿದ್ರೂ ನಿಮಗೆ ಫ್ರೀ ಶಿಪ್ಪಿಂಗ್ ಬರುತ್ತೆ. ಓಕೆ ಸರ್. ಇದರಲ್ಲಿ ನಿಮಗೆ 3 ಸ್ಟೆಪ್, 5 ಸ್ಟೆಪ್, 7 ಸ್ಟೆಪ್ ಸಿಗುತ್ತೆ. ಫೋಲ್ಡ್ ಮಾಡಿದ್ರೆ ಇಷ್ಟು. ಓಕೆ. ತುಂಬಾ ಈಸಿ.
ಸೊ ಇದು ಬಂದು 5 ಸ್ಟೆಪ್ಸ್ ಅಲ್ಲಿ ಇರುತ್ತೆ. ಸೇಮ್ ಇದೇ ರೀತಿ ಇರುತ್ತೆ. ಇನ್ನು 2 ಸ್ಟೆಪ್ಸ್ ನಿಮಗೆ ಜಾಸ್ತಿ ಆಗುತ್ತೆ ಇದರಲ್ಲಿ. ಹೋಲ್ಡ್ ಮಾಡಿದ್ರೆ ಏನಿಲ್ಲ, ಇದು 2 ಲಾಕ್, 2 ಲಾಕ್ ತೆಗೆದ್ರೆ ಇದಾಗುತ್ತೆ. ಓಕೆ, ಈ ಕಡೆ 2 ಲಾಕ್ ಇದೆ. ಓಪನ್ ಮಾಡಿದ್ರೆ ಇಷ್ಟೇ. ಓಕೆ, ಸೊ ಇದು ಕೂಡ ಚಿಕ್ಕದಾಗ್ಬಿಡುತ್ತೆ. ಇದೆಲ್ಲ ರಿಮೂವಲ್ ಇದು. ಓಕೆ, ಇದೆಲ್ಲ ನೀವು ಸಪರೇಟ್ ಓಪನ್ ಮಾಡ್ಬೋದು ಇದು. ಓಕೆ ಸರ್.